ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ಸನ್ಯಾಸಿಗಳ ಲಕ್ಷಣವನ್ನು ನಾವು ನೋಡ್ತಾ ಇದ್ವಿ. ಸುಮಾರು 8 ಲಕ್ಷಣವನ್ನು ಹೇಳಿದ್ದಾರೆ. ಅದನ್ನು ಈಗ ಮತ್ತೆ ನೋಡಲಿದ್ದೇವೆ. ನಾಸಚ್ಛಾಸ್ತ್ರೇಷು ಸಜ್ಜೇತ ನೋಪಜೀವೇತ ಜೀವಿಕಾಂ ನವ್ಯಾಖ್ಯಾಂ ಉಪಯುಂಜೀತ ನಾರಂಭಾನ್ ಆರಭೇತ್ ಕ್ವಚಿತ್ ನಾತಿವಾದಾನ್ ಸ್ಥಿತಕ್ಷೇತ ತರ್ಕಾನ್ ಪಕ್ಷಂ ಕಂಚಿನ್ ನ ಸಂಶ್ರಯೇತ್ ನ ಶಿಷ್ಯಾನ್ ಅನುಬಧ್ನೀತ ಗ್ರಂಥಾನ್ ನೈವ ಅಭ್ಯಸೇತ್ ಬಹೂನ್. ಸನ್ಯಾಸಿಗಳಿಗೆ ಇರುವಂತಹ ಯಾವ ರೀತಿಯ ಲಕ್ಷಣ ಇರಬೇಕು ಅಂತ. ನಾಸಚ್ಛಾಸ್ತ್ರೇಷು ಸಜ್ಜೇತ, ಅಸಚ್ಛಾಸ್ತ್ರಗಳು, ಅಮಂಗಳಕರವಾದ ಶಾಸ್ತ್ರಗಳು. ಇದಕ್ಕೆ ಎರಡರ್ಥ. ಒಂದು, ಅವರಿಗೆ ಅಗತ್ಯ ಇಲ್ಲದ ಶಾಸ್ತ್ರಗಳು, ಕಾಮಶಾಸ್ತ್ರ, ಅರ್ಥಶಾಸ್ತ್ರ ಮೊದಲಾದವುಗಳಲ್ಲಿ ಅವರು ತೊಡಗುವ ಅವಶ್ಯಕತೆ ಇಲ್ಲ. ಯಂತ್ರಶಾಸ್ತ್ರ ಕಟ್ಕೊಂಡು ಅವರೇನು ಮಾಡ್ತಾರೆ? ಅದರಿಂದಾಗಿ ನಾಸಚ್ಛಾಸ್ತ್ರೇಷು ಸಜ್ಜೇತ, ಇದು ಒಂದರ್ಥ. ಎರಡನೆಯದ್ದು, ಅಸಚ್ಛಾಸ್ತ್ರ ಹೇಳಿದರೆ ಪರಮಾತ್ಮನಿಂದ ವಿಮುಖವಾಗಿ ಮಾಡುವಂತಹ ಶಾಸ್ತ್ರಗಳು, ಅದರಲ್ಲಿ ತೊಡಗಬಾರದು. ಸರಿ. ನೋಪಜೀವೇತ ಜೀವಿಕಾಂ, ಅವರು ಯಾವುದೇ ಕೆಲಸ ಮಾಡಬಾರದು. ಕೆಲಸ ಮಾಡೋದು ಅಂತಂದರೆ ಬದುಕಿಗಾಗಿ ಮಾಡುವ ಕೆಲಸ. ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಬರ್ತೇನೆ ಅಂತ ಹಾಗೆ ಮಾಡಬಾರ್ದು. ಬೆಳಗ್ಗೆ ಬೇಗ ಪೂಜೆ ಮುಗಿಸಿ ಭಿಕ್ಷೆ ಮುಗಿಸಿ ಕೆಲಸಕ್ಕೆ ಹೋಗಿ ಸಂಜೆ ಬರೋದು ಅಂತ ಇಟ್ಕೋಬಾರದು. ಇದು ಜೀವಿಕಾ. ನೋಪಜೀವೇತ ಜೀವಿಕಾಂ. ಇನ್ನು ಅತಿವಾದಾನ್ ತ್ಯಜೇತ್ ತರ್ಕಾನ್, ಅತಿವಾದಗಳನ್ನು ಬಿಡಬೇಕು. ಅತಿವಾದಗಳು ಅಂತ ಹೇಳಿದ್ರೆ ಯಾವುದನ್ನೇ ಆಗಲಿ ಅತಿಯಾಗಿ ಅನುಸರಿಸಬಾರದು. ಒಂದು ಸಂಯಮ ಇರಬೇಕು. ಸನ್ಯಾಸಿಗಳಲ್ಲಿ ಇರಬೇಕಾದದ್ದು ಮುಖ್ಯವಾಗಿ ಸಂಯಮ. ಅದನ್ನು ಮೀರಿದ ಅತಿವಾದ. ಪಕ್ಷಂ ಕಂಚಿನ್ ನ ಸಂಶ್ರಯೇತ್, ಪಕ್ಷ ಯಾವ ಪಕ್ಷವನ್ನೂ ಆಶ್ರಯಿಸಬಾರದು, ಅಂದರೆ ಸಿದ್ಧಾಂತ. ಯಾವ ಸಿದ್ಧಾಂತವನ್ನು ಆಳವಾಗಿ ಅನುಸರಿಸಬಾರದು ಅಂತ ಮೇಲ್ನೋಟಕ್ಕೆ ಅರ್ಥ ಆಗತ್ತೆ. ಅದಕ್ಕೆ ಮಧ್ವರು ಹೇಳಿದ್ರು ಅಪ್ರಯೋಜಕಂ ಪಕ್ಷಂ ನ ಸಂಶ್ರಯೇತ್ ಅಂತ. ಅಪ್ರಯೋಜಕ ಪಕ್ಷ ಅಂತ ಹೇಳಿದರೆ ನಾವು ಇವತ್ತು ಏನು ಕಾನ್ಸ್ಪೈರಸಿ ಥಿಯರಿ ಅಂತ ಹೇಳ್ತೇವೆ ಅದಕ್ಕೆ ಸಂಬಂಧಪಟ್ಟದ್ದು. ಯಾವುದನ್ನೇ ತೀವ್ರವಾಗಿ, ಇವಾಗ ವೇದಾಂತಿಗಳಿಗೆ ಅದರ ಅವಶ್ಯಕತೆ ಇಲ್ಲ, ಅದನ್ನು ಅನುಸರಿಸಬಾರದು ಅಂತ ಹೇಳುವವನು ನಾನು. ಈಗ ನರೇಂದ್ರ ಮೋದಿ ಮಾಡಿದ್ದೆಲ್ಲ ಸರಿ ಅಂತ ಹೇಳಿ ಉತ್ಕಟವಾಗಿ ಬೆಂಬಲಿಸೋದು, ಅವನನ್ನು ದ್ವೇಷಿಸುವ ವಿಚಾರದಲ್ಲಿಯೂ ಹಾಗೆ. ಅದು ಸನ್ಯಾಸಿಗಳು ಮಾಡುವಂತಹ ಕೆಲಸ ಅಲ್ಲ. ವಸ್ತುತಃ ಒಬ್ಬ ಗೃಹಸ್ಥನೇ ತಟಸ್ಥನಾಗಿ ಇರಬೇಕು. ಹೆಚ್ಚು ಯಾವುದು ಸರಿ ಮಾಡ್ತಾ ಇದ್ದಾನೆ ಅಂತ ನೋಡಬೇಕು. ಜಯತೀರ್ಥರೇ ಹೇಳ್ತಾರಲ್ವಾ, ಯತ್ರ ಅಲ್ಪೀಯಾಂತೋ ದೋಷಾಹ ಸಪಕ್ಷಃ ಅಂತ ಇದರಲ್ಲಿ ವಿಷ್ಣು ತತ್ವ ನಿರ್ಣಯದಲ್ಲಿ. ಎಲ್ಲಿ ಕಡಿಮೆ ದೋಷ ಇದೆ ಮೊದಲು ಅದನ್ನು ಒಪ್ಕೊ, ಆಮೇಲೆ ಉಳಿದದ್ದು ನೋಡೋಣ ಅಂತ.
ಮನುಷ್ಯರ ವಿಚಾರದಲ್ಲಿಯೂ ಹಾಗೆ ಆಗುತ್ತೆ. 100ಕ್ಕೆ 100% ಯಾರು ಪರ್ಫೆಕ್ಟ್ ಇರ್ತಾರೆ? ಅದರಿಂದಾಗಿ ಒಂದು ಪ್ರಧಾನವಾದದ್ದು ಸರಿಯಾಗಿದ್ದರೆ ಉಳಿದದ್ದನ್ನೆಲ್ಲ ಉಪೇಕ್ಷೆ ಮಾಡಬೇಕು. ಇದು ಮನುಷ್ಯರಲ್ಲೇ ಇರಬೇಕಾದ್ರೆ ನಾವು ಅವರು ಸರಿ ಇವರು ಸರಿ ಅಂತನ್ನುವ ಪಕ್ಷವನ್ನು ಯಾಕೆ ಉತ್ಕಟವಾಗಿ ಹಿಡಿಯೋದು? ಅದಕ್ಕೆ ಆಚಾರ್ಯರು ಹೇಳಿದ್ರು, ಪಕ್ಷಂ ಅಂದರೆ ಸಿದ್ಧಾಂತ ಅಂತ ಅರ್ಥ ಆಗತ್ತೆ, ಒಂದು ಸಿದ್ಧಾಂತವನ್ನು ಅನುಸರಿಸಬಾರದು ಅಂತ ಅರ್ಥ ಆಗಿಬಿಡತ್ತೆ. ನೀವು ಆ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರದು. ಅಪ್ರಯೋಜಕಂ ಪಕ್ಷಂ ನ ಸಂಶ್ರಯೇದಿತ್ಯರ್ಥ ಅಂದರು ಆಚಾರ್ಯ. ಸಿದ್ಧಾಂತಕ್ಕೆ ಅಥವಾ ಒಳಗಡೆಯ ಬೆಳವಣಿಗೆಗೆ ಅನುಕೂಲವಾಗದ ಯಾವುದೇ ಒಂದು ಪಕ್ಷವನ್ನು ಉತ್ಕಟವಾಗಿ ಹಿಡಿಬೇಡಿ. ಯಾಕೆಂದರೆ ಇವಾಗ ಸುಮ್ಮನೆ ಒಂದು ಹೇಳೋದಾದರೆ ಕೋವಿಡ್ಡಿನ ಬಗೆಗೆ ಇಲ್ಲವೇ ಇಲ್ಲ ಅಂತ ಒಂದು, ಮೆಡಿಕಲ್ ಮಾಫಿಯಾ ಈ ರೀತಿ ಹೇಳ್ತಾ ಇದೆ ಅಂತ ಒಂದು, ಇಲ್ಲ ಬಂದಿದೆ ಅಂತ ಇನ್ನೊಂದು, ಇಲ್ಲ 100 ವರ್ಷಕ್ಕೊಮ್ಮೆ ಬರುತ್ತೆ ಅಂತ ಒಂದು, ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿದ್ದು ಅಂತ ಒಂದು, ಎಲ್ಲ ಇದೆ ಅಂತ ಹೇಳಿ ನಾವು ತಟಸ್ಥವಾಗಿ ನೋಡಬಹುದೇ ವಿನಃ ಒಬ್ಬ ವೇದಾಂತಿಯಾಗಿ ಉತ್ಕಟವಾಗಿ ವಾದ ಮಾಡಲಿಕ್ಕೆ ಹೋಗಬಾರದು. ಉತ್ಕಟವಾಗಿ, ಅದು ಸನ್ಯಾಸಿಗಳಿಗಂತೂ ಅದು ಅತ್ಯಂತ ನಿಷಿದ್ಧ. ತಟಸ್ಥವಾಗಿ ಇರಬೇಕು. ಇದು ಇರಬೇಕಾದದ್ದು. ಇನ್ನು ನ ಶಿಷ್ಯಾನ್ ಅನುಬಧ್ನೀತ, ಶಿಷ್ಯರನ್ನು ನಿರ್ಬಂಧ ಮಾಡಬಾರ್ದು. ಹೀಗೆ ಮಾಡಬೇಕು ನೀವು, ಹಂಗೆ ಬೇರೆ ಕಡೆ ಅವ್ರ ಹತ್ರ ಹೋಗ್ಲಿಕ್ಕಿಲ್ಲ, ಇವ್ರ ಹತ್ರ ಹೋಗ್ಲಿಕ್ಕಿಲ್ಲ ಅಂತ ಹೇಳಬಾರದು ಅಂತ ಉಂಟು. ನ ಶಿಷ್ಯಾನ್ ಅನುಬಧ್ನೀತ. ಒಬ್ಬ ಸನ್ಯಾಸಿಯಾದವ ಪರಂಪರಾಗತವಾಗಿ ತನ್ನ ಪರಂಪರೆಗೆ ಯಾರು ಶಿಷ್ಯರಾಗಿರ್ತಾರೆ ಅವು ವಸ್ತುತಃ ಇದು ಗೃಹಸ್ಥರಿಗೂ ಅನ್ವಯಿಸುತ್ತೆ. ನ ಶಿಷ್ಯಾನ್ ಅನುಬಧ್ನೀತ. ನಮ್ಮ ತಂದೆಯ ಶಿಷ್ಯರು ಯಾರೋ ಅವರನ್ನು ನಾನು ರೂಲ್ ಮಾಡಲಿಕ್ಕೆ ಹೋಗಬಾರ್ದು, ಅಸಂಗತ ಅದು. ಹಾಗೆ ಒಬ್ಬ ಮಠಾಧಿಪತಿಯದ್ದು ಅದೇ ಪ್ರಾಬ್ಲಮ್. ನ ಶಿಷ್ಯಾನ್ ಅನುಬಧ್ನೀತ. ಅವು ಹೀಗೇ ಇರಬೇಕು ಹಾಗೇ ಇರಬೇಕು ಅಂತ ಹೇಳಿ ಅನುಬಂಧನ ಮಾಡಲಿಕ್ಕೆ ಹೋಗಬಾರದು. ಯಾಕೆ ಅಂದರೆ ಅದೇನಾಗ್ಬಿಡತ್ತೆ, ಆ ಲೋಭ ಕ್ರಮೇಣ ಬೆಳೆಯುತ್ತೆ. ನಾನು ಪರಂಪರಾಗತವಾಗಿ ಬಂದ ಶಿಷ್ಯರನ್ನು ನಿರ್ಬಂಧಿಸುವುದಿಲ್ಲ, ಅವರಿಗೆ ಹಿತವಾದದ್ದನ್ನು ಹೇಳ್ತೇನೆ ಅಂತ ಇದ್ದರೆ ನಿರ್ಬಂಧ ಮಾಡಲ್ಲ. ಒಬ್ಬ ನಿರ್ಬಂಧ ಮಾಡ್ತಾ ಇದ್ದಾನೆ ಅಂದರೆ ಏನರ್ಥ? ಲೋಭ ಇದೆ ಅಂತ ಅರ್ಥ. ಒಬ್ಬ ಗೃಹಸ್ಥನಿಗೇನೆ ಅದಿರಬಾರದು, ಇನ್ನು ಸನ್ಯಾಸಿಗಿರಬೇಕಾ? ಅದರಿಂದಾಗಿ ಅವನು ಎಲ್ಲರಿಂದ ವಿರಕ್ತನಾಗಿರಬೇಕಾದ್ರೆ ನ ಶಿಷ್ಯಾನ್ ಅನುಬಧ್ನೀತ. ಗ್ರಂಥಾನ್ನೈವ ಅಭ್ಯಸೇದ್ ಬಹೂನ್. ಗ್ರಂಥಗಳನ್ನು ಬಹಳ ಓದಬಾರದು. ಅಲ್ಲ, ಈಗ ಅದು ಓದಲಿಕ್ಕಾಗವಲ್ಲ. ಗೃಹಸ್ಥರಿಗೆ ಎಷ್ಟು ಸಮಾಧಾನದಲ್ಲಿ ಕುಳಿತು ಓದಲಿಕ್ಕೆ ಇರ್ತದೆ ಅಷ್ಟು ಸನ್ಯಾಸಿಗಳಿಗೆ ಓದಲಿಕ್ಕಾಗುವಲ್ಲ. ಭಾಗವತಕ್ಕೆ ಅನುಗುಣವಾಗಿ ಇದ್ದಾರೆ ಅಂತ ಏನು ಯೋಚನೆ ಮಾಡೋದು ಬೇಡ. ಅಲ್ಲಿ ಹೇಳಿರೋದು ಬೇರೆ ಅರ್ಥದಲ್ಲಿ. ಬಹಳ ಗ್ರಂಥಗಳನ್ನು ಓದಬೇಡ ಅಂತ ಹೇಳಿದರೆ ಶಾಸ್ತ್ರಕ್ಕೆ ಪಡದ ಬಹಳ ಗ್ರಂಥಗಳನ್ನು ಓದಬೇಡ ಅಂತ ಅರ್ಥ. ಯಾಕೆಂದರೆ ಶಾಸ್ತ್ರಕ್ಕೆ ಸಂಬಂಧಪಡದ ಗ್ರಂಥಗಳನ್ನು ಸನ್ಯಾಸಿಗಳು ಓದೋ ಅಗತ್ಯ ಇಲ್ಲ. ಗೃಹಸ್ಥರಾದರೆ ಓದಬೇಕು, ಅನಿವಾರ್ಯ. ಯಾಕೆ ಅಂದರೆ ಅವರಿಗೆ ಲೋಕದ ರೀತಿ ನೀತಿ ಇತ್ಯಾದಿಗಳನ್ನೆಲ್ಲ ತಿಳ್ಕೊಳ್ಬೇಕಿರುತ್ತೆ. ಆಮೇಲೆ ಅವರಿಗೆ ಅವರ ಗೃಹಸ್ಥರ ಅಧ್ಯಯನದ ಪದ್ಧತಿ ಬಹಳ ದೊಡ್ಡದು. ಇವತ್ತೆಲ್ಲ ಏನು ಉಲ್ಟಾ ಆಗಿದೆ. ಸನ್ಯಾಸಿಗಳು ಅಧ್ಯಯನ ಪದ್ಧತಿ ವಿಸ್ತಾರ ಆಗಿರಬೇಕು ಅಂತ ಬಯಸ್ತಾರೆ, ಅದು ಬಯಸೋದೂ ಇಲ್ಲ. ಅವರು ಅಂತಿಮ ಸುಪ್ರೀಂ ಅಂತ ಇವತ್ತಿನ ಸಮಾಜ ಅಂದುಕೊಳ್ತಾ ಇದೆ. ಪಾಪ ಅವ್ರಿಗೆ ಓದಲಿಕ್ಕಾಗಿರಲ್ಲ, ಏನು ಮಾಡೋಣ? ಅವ್ರಿಗೆ ಐಡಿಯಾನೇ ಇರಲ್ಲ. ಹೋಗಿ ತೋರಿಸಿದ್ರೆ ಹೌದಾ ಹೀಗಿದೆಯಾ ಅಂತ ಕೇಳ್ತಾರೆ. ಅವ್ರಿಗೆ ಟೈಮೂ ಇರಲ್ಲ ಬಿಡಿ, ಸುಮ್ಮನೆ ಅದನ್ನು ಅನ್ನೋದಲ್ಲ, ಟೈಮ್ ಇರಲ್ಲ, ಓದಲಿಕ್ಕಾಗಲ್ಲ. ಅದು ಫ್ಯಾಕ್ಟ್ ಅದು. ಯಾಕಂದರೆ ನಮ್ಮ ವ್ಯವಸ್ಥೆಯೇ ಹಾಗಾಗಿ ಬಿಟ್ಟಿದೆ. ನೋಡಿ, ಇವತ್ತಿನ ವ್ಯವಸ್ಥೆಯಲ್ಲಿ ಸನ್ಯಾಸಿಗಳಿಗೆ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ ನಾವು ಬಿಡ್ತಾ ಇಲ್ಲ. ಬಿಡಬೇಕು. ಒಬ್ಬ ಸನ್ಯಾಸಿಯನ್ನು ಅಧ್ಯಯನಕ್ಕೆ ಅನುಕೂಲಕರವಾದ ವಾತಾವರಣದಲ್ಲಿ ಇರಿಸಬೇಕು. ಎಲ್ಲರೂ ಪೇಜಾವರ ಸ್ವಾಮಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಪೇಜಾವರ ಸ್ವಾಮಿಗಳು ಹೇಗೆ ಅಂತ ಹೇಳಿದ್ರೆ
ಅವರು ಜಪ ಮಾಡ್ತಾ ಇರ್ತಿದ್ರೆ ಯಾರಾದರೂ ಹೇಳಿದ್ರೆ ಆ ಗ್ರಂಥದ ಬಗ್ಗೆ ತುಂಬಿಸ್ಕೊಂಡ್ಬಿಟ್ರು ಅವರು. ಎಲ್ಲರೂ ಪೇದೋರ್ಸ್ಮಾಳಾಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಬ್ಬ ಸನ್ಯಾಸಿಯನ್ನು ಬಹಳ ಗ್ರಂಥ ಓದಲಿಕ್ಕೆ ಬಿಡಬೇಕು. ಆದರೆ ಬಹಳ ಗ್ರಂಥ ಅಂತ ಹೇಳಿ ಇಲ್ಲಿ ಹೇಳಿರೋದು ಬೇರೆ ಅರ್ಥದಲ್ಲಿ. ಅದನ್ನು ನಾವು ಆಚಾರ್ಯರ ತಾತ್ಪರ್ಯದಲ್ಲಿ ನೋಡ್ತೇವೆ. ಇನ್ನು ನವ್ಯಾಖ್ಯಾಂ ಉಪಯುಂಜೀತ, ವ್ಯಾಖ್ಯಾನವನ್ನು ಉಪಜೀವಿಸಬಾರದು. ಅಂದರೆ ನಾವು ಪಾಠ ಹೇಳ್ತೇವೆ ದುಡ್ಡು ಕೊಡಿ ಅಂತ ಹೇಳಿ ಸನ್ಯಾಸಿಗಳು ಕೇಳಬಾರದು. ನಾನು ಪಾಠ ಹೇಳ್ತೇನೆ ಒಂದು ಕ್ಲಾಸ್ಗಿಷ್ಟು ಅಂತ ಹೇಳಿ ಸನ್ಯಾಸಿಗಳು ಕೇಳಲಿಕ್ಕೆ ಇಲ್ಲ. ಅದರಿಂದಾಗಿ ನವ್ಯಾಖ್ಯಾಂ ಉಪಜೀವೇತ ನಾರಂಭಾನ್ ಆರಭೇತ್ ಕ್ವಚಿತ್. ಅವರು ಯಾವುದೇ ಒಂದು ಕಾಮ್ಯದ ಹಿನ್ನೆಲೆಯಲ್ಲಿ, ಕಾಮ್ಯಕರ್ಮದ ಹಿನ್ನೆಲೆಯಲ್ಲಿ ಅವರ ಕ್ರಿಯೆಗಳನ್ನು ತೊಡಗಿಸಲಿಕ್ಕೆ ಇಲ್ಲ. ಅಂದರೆ ಒಬ್ಬ ಈ ಕೆಲಸ ಆಗಬೇಕು ಅಂತ ಹೇಳಿ ಅವರು ಪಾರಾಯಣ ಮಾಡಲಿಕ್ಕಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ಎಷ್ಟೇ ಹಿಂಸೆ ಆದರೂ ಮನ್ಯು ಸೂಕ್ತವನ್ನು ಶತ್ರುನಾಶಕ್ಕಾಗಿ ಅವರು ಬಳಸಬಾರದು ಅಂತ ಇದೆ. ಆದರೆ ಆ ಒಂದು ಪರಿಸ್ಥಿತಿಯು ಬಂತು. ವಾದಿರಾಜರು ಒಂದಿಷ್ಟು ಗುಂಪಿನ ದಾಳಿಯನ್ನು ಸಹಿಸಲಾರದೆ ಕೊಲ್ಲು ಬೇಗ ಕಳ್ಳರಾಶಿ ನಲ್ಲ ಮಧ್ವ ವಲ್ಲಭ, ಕೊಲ್ಲದಿದ್ದರೆ ನಿಲ್ಲಲವರು ಕಲಿಯುಗಾದ ಕಳ್ಳರು, ಒಳ್ಳೆ ಮಾತನಾಡಲವರು ಕೋಲಹಲವ ಮಾಡಿ ಬೈವರು, ಗೆಲುವ ಶಕ್ತಿ ಇಲ್ಲ ನಮಗೆ ಅಂತ ಹೇಳಿ ಹಯವದನವನ್ನು ಬೇಡಿಕೊಂಡರು. ಆ ಪರಿಸ್ಥಿತಿಯು ಬಂತು. ಆದರೆ ಸಾಮಾನ್ಯವಾಗಿ ಸನ್ಯಾಸಿಗಳು ಮನ್ಯು ಸೂಕ್ತ ಮೊದಲಾದವುಗಳನ್ನು ಶತ್ರುನಾಶದ ಉದ್ದೇಶಕ್ಕಾಗಿ ಪಾರಾಯಣ ಮಾಡಬಾರದು. ಅದನ್ನು ಹೇಳ್ತಾರೆ ನಾರಂಭಾನ್ ಆರಭೇತ್ ಕ್ವಚಿತ್ ಅಂತ. ವಾದರಾಜರು ಮಾಡಿದ್ದು ತಪ್ಪು ಅಂತ ಹೇಳಲಿಲ್ಲ. ಏಕೆಂದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಅವರು ಅದನ್ನು ಮಾಡದೆ ಹೋಗಿದ್ದಿದ್ರೆ ನಾವಿಲ್ಲಿ ಉಳಿತಾ ಇರಲಿಲ್ಲ. ವಾದರಾಜರು ಮಾಡಿದ್ದು ತಪ್ಪು ಅಂತ ನನ್ನ ಅಭಿಪ್ರಾಯ ಅಲ್ಲ. ಇದೇ ಗೊಂದಲಕ್ಕೊಳಗಾಗಬೇಡಿ. ಅವತ್ತು ಒಬ್ಬ ಸನ್ಯಾಸಿ ಈ ತರಹದ ಸ್ತೋತ್ರವನ್ನು ರಚನೆ ಮಾಡಿ ಜನರಿಗೆ ಕೊಡುವಂತಹ ಪರಿಸ್ಥಿತಿ ಬಂತು. ಅವರು ಬರೆದು ಬೇರೆಯವರಿಗೆ ಕೊಟ್ಟಿದ್ದು, ನೀವು ಹಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ. ಏಕೆಂದರೆ ಸನ್ಯಾಸಿಗೆ ಮಠ ಅನಿವಾರ್ಯ ಅಲ್ಲ, ಮಠಕ್ಕೆ ಸನ್ಯಾಸಿ ಅನಿವಾರ್ಯ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಸನ್ಯಾಸಿ ಎಲ್ಲವನ್ನು ತೊರೆದು ಹೊಟ್ಟೋಗ್ಬಿಡ್ಬೋದು, ಸಮಾಜವನ್ನೇ ತೊರೆದು ಹೋಗಬಹುದು. ಅವನಿಗೆ ಸಮಾಜದ ಅನಿವಾರ್ಯತೆಯೂ ಇರೋಲ್ಲ ಒಬ್ಬ ಸನ್ಯಾಸಿಗೆ. ಈ ಎಚ್ಚರ ನಮ್ಮಲ್ಲಿ ಇರಬೇಕು. ಅದರಿಂದಾಗಿ ಒಬ್ಬ ಸನ್ಯಾಸಿ ನಾರಂಭಾನ್ ಆರಭೇತ್ ಕ್ವಚಿತ್. ಆರಂಭ ಅಂತಂದರೆ ಕಾಮ್ಯಕರ್ಮವನ್ನು ಉದ್ದೇಶವಾಗಿಟ್ಟುಕೊಂಡು ಮುಂದುವರಿಯೋದು, ಹಾಗಿರಬಾರದು. ಇಷ್ಟರೊಂದಿಗೆ ನಾವು ಬರೋಣ, ಆಚಾರ್ಯರ ಭಾಷ್ಯವನ್ನು ನೋಡೋಣ. ಅಪ್ರಯೋಜಕಂ ಪಕ್ಷಂ ನ ಸಂಶ್ರಯೇತ್ ಅಂತ ಆಚಾರ್ಯರು ಹೇಳಿದರು. ಪಕ್ಷಂ ಕಂಚಿನ್ ನ ಸಂಶ್ರಯೇತ್ ಅಂದರೆ ಅದು ಅಪ್ರಯೋಜಕವಾಗಿದ್ದರೆ. ನಾವು ಸ್ವಾಮಿಗಳ ಹತ್ತಿರ ಅವರನ್ನು ಕೆರಳಿಸಬೇಕು ಅಂತ ವಾದ ಮಾಡ್ತಾ ಇದ್ದದ್ದು. ಸ್ವಾಮಿ ಶೇಕ್ಸ್ಪಿಯರ್ ಶ್ರೇಷ್ಠ, ಕಾಳಿದಾಸ ಕನಿಷ್ಠ ಅಂತ ಅವರು ಒಂದು ಹಂತದವರೆಗೂ ಹೇಳೋರು, ಆಮೇಲೆ ನಕ್ಕು ಬಿಡೋರು. ಯಾಕೆ ಅಂತಂದರೆ ಅದೆಲ್ಲ ಮಾಡಿ ವೇಸ್ಟ್. ನೆಹರು ಬಗ್ಗೆ ತೀವ್ರವಾಗಿ ಆಕ್ಷೇಪ ಮಾಡ್ತಾ ಗಾಂಧಿಯ ಬಗ್ಗೆ ನಾನು ಆಕ್ಷೇಪ ಮಾಡ್ತಾ ಇದ್ದೆ. ಸ್ವಾಮಿಗಳ ಹತ್ರ ಗಲಾಟೆ ಮಾಡ್ತಾ ಇದ್ವಿ. ಸ್ವಾಮಿ ಸಾವರ್ಕರ್ ಶ್ರೇಷ್ಠ, ಗಾಂಧಿ ಕನಿಷ್ಠ. ಯಾಕೆಂದರೆ ನಮಗಲ್ಲಿ ಗಾಂಧಿ ಕನಿಷ್ಠನೋ ಸಾವರ್ಕರ್ ಶ್ರೇಷ್ಠನೋ ನಮಗೂ ಬೇಡ ಆಗಿತ್ತು. ಸ್ವಾಮಿಗಳು ಏನು ಉತ್ತರ ಕೊಡ್ತಾರೆ ಅನ್ನೋದು ಬೇಕಿತ್ತು ಅಷ್ಟೇ. ನೀನಾಗ ಹುಟ್ಟೇ ಇರಲಿಲ್ಲ ಅಂದರು. ನಾವು ಅದು ಸ್ವಾಮಿಗಳ ಹತ್ರ ಮಾತ್ರ ಆ ಧೈರ್ಯ ತೆಗೆದುಕೊಳ್ಳಿಕ್ಕಾಗೋದು. ನಾವು ಇನ್ನೂ ಒಂದು ಹೆಜ್ಜೆ ಮುಂದುವರೆದು, ಅಲ್ಲ ಸ್ವಾಮಿ ನಾನು ಹುಟ್ಟಿರಲಿಲ್ಲ ಒಪ್ಕೊಳ್ತೇನೆ, ನೀವು ಆಗ ಹುಟ್ಟಿದ್ರಿ, ಅವರಿಗೆ
ಸ್ವಾತಂತ್ರ್ಯ ಬಂದಾಗ 16 ವಯಸ್ಸು, ಅದಾದ ಮೇಲೆ ಪ್ರಧಾನಿ ಯಾರಾಗಬೇಕು ಅಂತ ಚರ್ಚೆ ಆಗುವಾಗ 17 ಅಂತಲೇ ಇಟ್ಕೊಳ್ಳೋಣ. ಎಲ್ಲಿದ್ರಿ? ಭಂಡಾರಕೆರೆಯಲ್ಲಿಯೋ ಪೇಜಾವರದಲ್ಲಿಯೋ ಇದ್ರಿ. ಅಲ್ಲಿ ನಡೆದ ಘಟನೆಗಳೆಲ್ಲ ನಿಮಗೆ ಹೆಂಗೆ ಗೊತ್ತಾಗತ್ತೆ? ಇಷ್ಟು ಕಮ್ಯುನಿಕೇಷನ್ ಸೌಲಭ್ಯವೂ ಇರಲಿಲ್ಲ ಆವಾಗ, ಹೆಂಗೆ ಗೊತ್ತಾಗತ್ತೆ? ನಕ್ಕು ಬಿಟ್ಟರು ಸ್ವಾಮಿಗಳು. ಯಾಕೆ ಅಂದರೆ ಅವ್ರಿಗೆ ಐಡಿಯಾ ಆಯ್ತಿದೆ ಅಪ್ರಯೋಜಕ ಪಕ್ಷ. ಸುಮ್ಮನೆ ಮಕ್ಕಳೊಡನೆ ಒಂದು ವಿನೋದ ಅಂತ ಹೇಳಿ ಮಾತನಾಡಿದ್ರು ಅವರಷ್ಟೇ. ಹೀಗಾಗಿ ಪಕ್ಷಂ ಕಂಚಿನ್ನ ಸಂಶ್ರಯೇತಂತ ನಾವು ಇಷ್ಟು ತೀವ್ರವಾಗಿ ಆಕ್ಷೇಪ ಮಾಡಿದಾಗ ಬೇರೆ ಯಾರಿಗಾದರೂ ಆದರೆ ನನ್ನ ವಯಸ್ಸಿಗೆ, ನನ್ನ ಎಕ್ಸ್ಪೀರಿಯನ್ಸಿಗೆ, ನಾನು ಮಾಡಿರುವ ಕೆಲಸಕ್ಕೆ ನೀನು ಮಾತನಾಡಲಿಕ್ಕೆ ಅಂತ ಕೇಳಿ ನಮ್ಮನ್ನು ಒಂದು ರೀತಿ ಹೊರಗಡೆ ಹಾಕಬಹುದಿತ್ತು, ಒದ್ದು ಆಚೆಗೆ ಹಾಕಬಹುದಿತ್ತು. ಆದರೆ ಸ್ವಾಮಿಗಳು ಹಾಗೆ ಮಾಡಲಿಲ್ಲ, ನಕ್ಕು ಬಿಟ್ಟರು. ಯಾಕೆಂದರೆ ಸನ್ಯಾಸಿಯೊಬ್ಬ ಹಾಗಿರಬೇಕು, ಪಕ್ಷಂ ಕಂಚಿನ್ನ ಸಂಶ್ರಯಿತು, ಯಾವ ಪಕ್ಷದಲ್ಲಿಯೂ ಆಶ್ರಯಿಸಬಾರದು. ಇದನ್ನು ಪಕ್ಷಂ ಕಂಚಿನ್ನ ಪಕ್ಷಂ ಅಂದರೆ ಸಿದ್ಧಾಂತ ಅಂತಲ್ಲ, ಅಪ್ರಯೋಜಕವಾದ ಪಕ್ಷವನ್ನು ಆಶ್ರಯಿಸಬಾರದು. ಅವರು ಸರಿ, ಇವರು ಸರಿ, ಅದು ಸರಿ, ಇದು ಸರಿ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹಾಗಾಗಿದ್ದರೆ ಚೆನ್ನಾಗಿರ್ತಿತ್ತು ಇತ್ಯಾದಿ ಇಫ್ಸ್ ಆ್ಯಂಡ್ ಬಟ್ಸ್ ಅದನ್ನು ದೂರ ಮಾಡಿಕೊಂಡಿರಬೇಕು. ಹಿ ಶುಡ್ ಬಿ ಅವೇ ಫ್ರಮ್ ಇಫ್ಸ್ ಆ್ಯಂಡ್ ಬಟ್ಸ್. ಅಪ್ರಯೋಜಕಂ ಪಕ್ಷಂ ನ ಸಂಶ್ರಯೇತಂದ್ರು ಆಚಾರ್ಯರು. ನಾಪ್ರಯೋಜನ ಪಕ್ಷಿ ಸ್ಯಾನ್ ನವೃಥಾ ಶಿಷ್ಯಬಂಧಕೃತ್ ನಚೋದಾಸೀನ ಶಾಸ್ತ್ರಾಣಿ ನ ವಿರುದ್ಧಾನಿ ಚಾಭ್ಯಸೇತ್. ಅಪ್ರಯೋಜಕವಾದ ಪಕ್ಷವನ್ನು ಅನುಸರಿಸಬಾರದು. ಈ ಗ್ರಂಥ ಸಮಯಾಚಾರ ಅಂತ ಒಂದು ಗ್ರಂಥ, ಬಹಳ ವಿಶಿಷ್ಟ. ಅದು ಆಚಾರ್ಯರು ಕೋಟ್ ಮಾಡುವಂಥದ್ದು ಸಮಯಾಚಾರ ಅಂತ. ಸಮಯ ಅಂದರೆ ಶಾಸ್ತ್ರ, ಶಾಸ್ತ್ರ ಹೀಗಿದೆ, ಆಚಾರ ಹೇಗಿರಬೇಕು, ಆ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಆ ಶಾಸ್ತ್ರವನ್ನು ಓದಲಿಕ್ಕೆ ಬೇಕಾದ ಸಿದ್ಧತೆಗಳು ಏನು. ಏಕೆಂದರೆ ಆಚಾರ ಯಾಕೆ ಮುಖ್ಯ? ವಿಚಾರ ತಿಳ್ಕೊಳ್ಳಿಕ್ಕೆ ಆಚಾರ ಮುಖ್ಯ. ಒಬ್ಬನ ನಡವಳಿಕೆ ಹೇಗಿರುತ್ತೆ? ಆಚಾರ ಅಂದರೆ ನಡವಳಿಕೆ. ಆಚಾರ ಅಂತಂದರೆ ಬಹಳ ಜನ ಅಂದುಕೊಂಡಿರುವ ಹಾಗೆ ಒದ್ದೆ ಮಡಿ ಉಟ್ಕೊಂಡು ಬರೋದು ಇತ್ಯಾದಿಗಳಲ್ಲ. ಏಕೆಂದರೆ ನಮ್ಮ ಜನರ ತಲೆಯಲ್ಲಿ ಆಚಾರ ಅಂತಂದು ಕೂಡಲೇ ಯಾವ ಮಡಿ ಉಡ್ತಾನೆ, ಯಾವ ಒಲೆಯಲ್ಲಿ ತಿಂತಾನೆ, ಅಕ್ಷತೆ ಹಚ್ಕೊಳ್ತಾನೋ ಇಲ್ಲವೋ, ಇಂಥದ್ದೇ ಜಾಸ್ತಿ ತಲೆನಲ್ಲಿ ಓಡೋದು. ಅವರಿಗೆ ಆಚಾರ ಅನ್ನೋದಕ್ಕೆ ಒಂದು ಸರಿಯಾದ ಐಡಿಯಾನೇ ಬಂದಿಲ್ಲ. ಆಚಾರ ನಮಗೆ ಇದ್ದರೆ ವಿಚಾರ ಚೆನ್ನಾಗಿ ಇರಬೇಕಿತ್ತು. ಕೇವಲ ಆಚಾರ ಅಂತ ಒಂದಿಲ್ಲ, ಅಸಂಗತವಾದ ಮಾತುಗಳವೆಲ್ಲ. ನಾವು ಇಡುವ ಪ್ರತಿಯೊಂದು ಹೆಜ್ಜೆ ನಮ್ಮ ಧ್ಯಾನಕ್ಕೆ ಅನುಕೂಲವಾಗಿ ಇರಬೇಕು. ನೀನು ರಾತ್ರಿ ಏನು ತಿಂತಿ ಅನ್ನೋದು ಮುಖ್ಯ ಅಲ್ಲ, ಮಾರನೇ ದಿವಸ ಬೆಳಗ್ಗೆ ಧ್ಯಾನದಲ್ಲಿ ಕೂತಿರ್ತೀಯ ಅನ್ನೋದಷ್ಟೇ ಮುಖ್ಯ. ಅದು ಅವನು ನೋಡ್ಕೊಳ್ಬೇಕು, ನನ್ನ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅಂತ. ಕೆಲವೊಂದು ಹೇಳಿದ್ದಾರೆ, ಹೌದು, ಅವರೇ ತಿನ್ನಬಾರದು ಅಂತ ಹೇಳಿದ್ದಾರೆ ವಿಷ್ಣು ತೀರ್ಥರು. ಯಾಕೆ ಅಂತಂದರೆ ಅದರಿಂದ ಆಗುವ ಅಡ್ಡ ಪರಿಣಾಮಗಳನ್ನು ಹೇಳ್ತಾ. ಯಾಕೆಂದರೆ ವಾಯು ಜಾಸ್ತಿ ಆಯಿತು, ವಾತ ಜಾಸ್ತಿ ಆಯಿತು, ನಿಮ್ಗೆ ಬೆಳಗ್ಗೆ ಕೂಡ್ಲಿಕ್ಕಾಗದೆ ಹೋದರೆ ಎಂತ ಮಾಡೋದು? ಹಾಗೆ ಅದು ನಮ್ಮ ಆಹಾರ ಹೇಗಿರಬೇಕು ಅಂತಂದರೆ, ಯಾವುದು ಅನುಕೂಲವೋ, ಯಾವುದು ನಿನ್ನ ಬೆಳವಣಿಗೆಗೆ ಅನುಕೂಲವಾಗ್ತದೋ, ನಿನ್ನ ಮನಸ್ಸಿಗೆ ಯಾವುದು ಹಿಡಿಸತ್ತೋ ಅದು ಅಷ್ಟೇ. ಅಲ್ಲಿಯೂ ಮಿತವಾಗಿಯೇ ಇರಬೇಕು. ಹಿಡಿಸೋ ಆಹಾರ ಶಾಸ್ತ್ರದಲ್ಲಿ ನಿಷೇಧ ಇಲ್ಲ ಅಂತ ಯಾದ್ವಾ ತದ್ವಾ ತಿಂದುಬಿಡೋದಲ್ಲ. ಅದು ಎಲ್ಲವೂ ಕೂಡ ನಮ್ಮ ಆಹಾರ ಮೊದಲಾದವುಗಳೆಲ್ಲ ನಮ್ಮ ವಿಚಾರಕ್ಕೆ, ಬೆಳಗಿನ ಧ್ಯಾನಕ್ಕೆ, ನಮ್ಮ ನಡವಳಿಕೆಗೆ ಅನುಕೂಲವಾಗಿ ಇರಬೇಕು, ವಿರುದ್ಧವಾಗಿ ಹೋಗಬಾರದು. ಆಚಾರ ಅಂದರೆ ಅದು. ಅದರಿಂದಾಗಿ ಸಮಯ ಆಚಾರ ಅಂತ ಒಂದು ಗ್ರಂಥ, ನಮಗದು ಗೊತ್ತೇ ಇಲ್ಲ ಇವತ್ತು. ಇರಲಿ, ಆ ಗ್ರಂಥದಲ್ಲಿ ಹೇಳಿರುವಂಥದ್ದು ನಾಪ್ರಯೋಜನ ಪಕ್ಷಿ ಸ್ಯಾತ್ ನವೃಥಾ ಶಿಷ್ಯಬಂಧಕೃತ್. ವ್ಯರ್ಥವಾಗಿ ಶಿಷ್ಯರನ್ನು ಬಂಧನ ಮಾಡಬಾರದು. ಯಾವುದನ್ನು ಅವರು ಮಾಡಿದರೆ ಪ್ರಯೋಜನ ಇಲ್ಲವೋ ಅದನ್ನು ಮಾಡಲಿಕ್ಕೆ ಅನುಕೂಲವಾಗಿ ಪ್ರಚೋದಿಸಬಾರದು. ನ ವೃಥಾ ಶಿಷ್ಯಬಂಧಕೃತ್, ಅದು ಬಹಳ ಮುಖ್ಯ. ಏಕೆಂದರೆ ನೀವು ಸದಾಚಾರ ಮಾಡಿ ಆಚಾರ್ಯರ ಶಾಸ್ತ್ರವನ್ನು ಓದ್ರಿ ಅಂತ ನಿರ್ಬಂಧ ಮಾಡಬೇಕೇ ವಿನಃ
ಯಾವುದನ್ನು ಮಾಡೋದರ ಅವಶ್ಯಕತೆ ಇಲ್ಲವೋ ಅವ್ರ ಬೆಳವಣಿಗೆಯೂ ಆಗಲ್ಲ, ಇವ್ರ ಬೆಳವಣಿಗೆಯೂ ಆಗಲ್ಲ ಅಂದರೆ ಯಾಕೆ ಮಾಡಬೇಕು ಅದನ್ನು? ಅವರ ಒಳಗಿನ ಬೆಳವಣಿಗೆ ಆಗುವಂತೆ ಅವರನ್ನು ಅನುಬಂಧನ ಮಾಡಿದ್ರೆ ಯಾವ ತೊಂದರೆಯೂ ಇಲ್ಲ. ನವೃಥಾ ಶಿಷ್ಯ ಬಂಧಕೃತ್ ನಚೋದಾಸೀನ ಶಾಸ್ತ್ರಾಣಿ ನ ವಿರುದ್ಧಾನಿ ಚಾಭ್ಯಸೇತ್ ನ ಗ್ರಂಥಾನ್ ಅಭ್ಯಸೇತ್ ಬಹೂನ್ ಅಂತ ಇದೆ. ಬಹಳ ಗ್ರಂಥಗಳನ್ನು ಓದಬಾರದು ಅಂತ. ಬಹಳ ಗ್ರಂಥಗಳು ಅಂತಂದರೆ ಉದಾಸೀನ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಬೇಡಿ. ಸಾಹಿತ್ಯ ಸನ್ಯಾಸಿಗಳು ಕಟ್ಕೊಂಡು ಏನು ಮಾಡೋದು? ಯಾಕೆ ಅಂದರೆ ಒಂದು ಅದು ಓದಿದ್ರೆ ಕೆಲವು ಅರ್ಥ ಆಗಲ್ಲ ಅವರಿಗೆ. ಸಾಹಿತ್ಯ ಓದಿದ್ರೆ ಸ್ವಾಮಿಗಳಿಗೆ ಅರ್ಥ ಆಗಬೇಕು ಅಂತಿಲ್ಲ. ಅಲಂಕಾರ ಶಾಸ್ತ್ರ ಓದಿ ಅವ್ರು ಏನು ಮಾಡೋದಿದೆ? ಅದು ಅಲಂಕಾರ ಶಾಸ್ತ್ರ ಏನಿದ್ರು ಗೃಹಸ್ಥರಾಗುವವರಿಗೆ. ಒಂದು ರೀತಿ ಹೇಳೋದಾದರೆ ಅಲಂಕಾರ ಶಾಸ್ತ್ರ ಓದಿದವರು ಸನ್ಯಾಸಿಗಳಾಗದೇ ಹೋದರೆ ಅತ್ಯಂತ ಉತ್ತಮ. ಅಲಂಕಾರ ಶಾಸ್ತ್ರ ಓದಿಯೂ ಕೂಡ ಸನ್ಯಾಸಿಗಳಾಗಿದ್ದರೆ ಅವರು ನರೋತ್ತಮರು, ಅದರಲ್ಲಿ ವಿವಾದವೇ ಇಲ್ಲ. ಅಲಂಕಾರ ಶಾಸ್ತ್ರ ಓದಿದವರು ಸನ್ಯಾಸಿಗಳಾಗಿಲ್ಲ ಅಂತಿಲ್ಲ, ಇದ್ದಾರೆ. ಆದರೆ ಅದರ ಸೋಂಕು ಇರದಂತೆ ಇದ್ದಾರೆ. ಹೀಗಾಗಿ ಮತ್ತು ಸಮಯ ಇರೋದು ಸ್ವಲ್ಪ. ಅವರು ಉದಾಸೀನ ಶಾಸ್ತ್ರಗಳನ್ನು ಯಾಕೆ ಓದಬೇಕು? ಬೇರೆ ಬೇರೆ ಶಾಸ್ತ್ರಗಳನ್ನು ಓದುವ ಅವಶ್ಯಕತೆಯೇ ಇಲ್ಲ. ಹೀಗಾಗಿ ನಚ ಉದಾಸೀನ ಶಾಸ್ತ್ರಾಣಿ, ಯಾವ ರೀತಿಯಿಂದಲೂ ಸನ್ಯಾಸಕ್ಕೆ ಪ್ರಯೋಜಕವಾಗದ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋ ಅಗತ್ಯ ಇಲ್ಲ. ಆಮೇಲೆ ವಿರುದ್ಧವಾದ ಶಾಸ್ತ್ರಗಳನ್ನು ಓದೋ ಅಗತ್ಯ ಇಲ್ಲ, ಬೇಕಿಲ್ಲ. ನವ್ಯಾಖ್ಯಯೋಪಜೀವೇತ ನನಿಷಿದ್ಧಾನ್ ಸಮಾರಭೇತ್, ವ್ಯಾಖ್ಯಾನವನ್ನು ಅವಲಂಬಿಸಬಾರದು. ವ್ಯಾಖ್ಯಾನವನ್ನು ಅವಲಂಬಿಸಬಾರದು ಅಂದರೆ ವ್ಯಾಖ್ಯಾನ ಮಾಡಿ ಹಣ ತಗೊಳ್ಬಾರದು. ಅಂದರೆ ನಾನು ನಿನಗೆ ಪಾಠ ಹೇಳ್ತೇನೆ, ನಿನಗೆ ಇಷ್ಟು ಕ್ಲಾಸು, ಈ ಕ್ಲಾಸಿಗೆ ಒಂದು ಕ್ಲಾಸಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಸನ್ಯಾಸಿಗಳು ಹೇಳುವಂಥದ್ದಲ್ಲ ಅದು. ನನಿಷಿದ್ಧಾನ ಸಮಾರಭೇತ್, ಅತ್ಯಂತ ನಿಷಿದ್ಧವಾದದ್ದನ್ನು ತೊಡಗಬಾರದು. ಸಮಾರಂಭ ಅಂತಂದರೆ ಒಂದು ಗುರಿ ಇಟ್ಕೊಂಡು ಮುಂದುವರಿಯೋದು, ಒಂದು ಟಾರ್ಗೆಟ್ ಇಟ್ಕೊಂಡು ಮುಂದುವರಿಯೋದೇನಿದೆ ಅದನ್ನು ಸಮಾರಂಭ ಅಂತ ಕರೀತಾರೆ. ನನಿಷಿದ್ಧಾನ್ ಸಮಾರಭೇತ್, ನಿಷಿದ್ಧವಾದ ಕ್ರಿಯೆಗಳಲ್ಲಿ ತೊಡಗಬಾರದು. ಯಾಕೆಂದರೆ ಎಲ್ಲವೂ ಸಮಾರಂಭವೇ. ನಾನು ದೇವರ ಅನುಗ್ರಹವನ್ನು ಪಡೆಯಬೇಕು ಅನ್ನೋದು ಒಂದು ಸಮಾರಂಭ, ಆದರೆ ಅದು ನಿಷಿದ್ಧ ಅಲ್ಲ. ಅದರಿಂದ ನನಿಷಿದ್ಧಾನ್ ಸಮಾರಭೇತ್. ಏವಂ ಭೂತೋ ಯತಿರ್ವಾತಿ ತದೇಕ ಶರಣೋ ಹರಿಂ, ಈ ರೀತಿಯಾಗಿರುವ ನಾರಾಯಣ, ಈ ರೀತಿಯಾಗಿರುವ ಯತಿ ದೇವರನ್ನು ಹೊಂದಬಲ್ಲ. ಅದರಿಂದಾಗಿ ಸಮಯಾಚಾರದಲ್ಲಿ ಹೀಗಿದೆ, ಭಾಗವತದ ಮಾತಿಗೆ ಹೀಗರ್ಥೈಸಬೇಕು ಅಂತಂದರು. ಇದು ಇರಬೇಕು. ನಯತೇರಾಶ್ರಮಪ್ರಾಯ ಧರ್ಮಹೇತುರ್ಮಹಾತ್ಮನಃ ಶಾಂತಸ್ಯ ಸಮಚಿತ್ತಸ್ಯ ಬುಭ್ರುಯಾತ್ ಉತವಾ ತ್ಯಜೇತ್. ಯತಿಯ ಆಶ್ರಮ ಅನ್ನೋದು ಯಾವತ್ತೂ ಕೂಡ ಧರ್ಮಹೇತು ಅಲ್ಲ. ಬಹಳ ಗಂಭೀರವಾದ ಮಾತು. ಯತ್ಯಾಶ್ರಮ ಅಂತನ್ನೋದು ಯಾವುದೇ ಕಾರಣಕ್ಕೂ ಧರ್ಮಹೇತು ಅಲ್ಲ, ಅಂದರೆ ಪುಣ್ಯಕ್ಕೆ ಕಾರಣವಾಗುವಂಥದ್ದಲ್ಲ. ಧರ್ಮ ಅಂದರೆ ಇಲ್ಲಿ ಪುಣ್ಯ ಅಂತ ಅರ್ಥ. ಪುಣ್ಯಕ್ಕೆ ಕಾರಣ ಆಗುವಂಥದ್ದಲ್ಲ ಅಂದರೆ ಅನಿಷ್ಟ ಪುಣ್ಯಕ್ಕೆ ಕಾರಣವಾಗುವಂಥದ್ದಲ್ಲ ಅಂತ ಅರ್ಥ. ಅನಿಷ್ಟ ಪುಣ್ಯ, ಇಷ್ಟ ಪುಣ್ಯ ಅಂತ ಎರಡು ತರಹದ ಪ್ರಭೇದಗಳಿದೆ. ಇಲ್ಲಿ ಕೇಳ್ತಾ ಇರುವವರಿಗೆಲ್ಲರಿಗೂ ಕೂಡ ಅದು ಗೊತ್ತಿರುತ್ತೆ. ಆದರೂ ಕೂಡ ನಾನು ವಿವರಣೆ ಮಾಡ್ತೇನೆ. ಪುಣ್ಯದಲ್ಲಿ ಎರಡು ತರಹ, ಒಂದು ಅನಿಷ್ಟ ಪುಣ್ಯ, ಇನ್ನೊಂದು ಇಷ್ಟ ಪುಣ್ಯ ಅಂತ. ಅನಿಷ್ಟ ಪುಣ್ಯ ಅಂತಂದರೆ ಯಾವ ಪುಣ್ಯವನ್ನು ಗಳಿಸಿದ್ದರಿಂದ ಮುಂದಣ ಜನ್ಮಗಳಲ್ಲಿ ರಾಜನೋ ಅಥವಾ ಮಹಾಭೋಗವೋ ಉಂಟಾಗುವಂಥದ್ದು. ಇದು ಅನಿಷ್ಟ ಪುಣ್ಯ ಅಂತ. ಇದು ಬರಬಾರದು. ಅಂದರೆ ಯಾವುದೋ ಒಂದು ಪುಣ್ಯ ಮಾಡ್ತಾನೆ, ಮುಂದಿನ ಜನ್ಮದಲ್ಲಿ ರಾಜನಾಗುವಂತಹ ಪುಣ್ಯ ಇರುತ್ತೆ, ಅದು ಅನಿಷ್ಟ ಪುಣ್ಯ. ಸನ್ಯಾಸಿಯಾಗಿ ನೀವು ಮಾಡಿದ ಸಾಧನೆ ಮುಂದಿನ ಜನ್ಮದ ರಾಜನಾಗಿಲೋ ಅಥವಾ ಇನ್ಯಾವುದೋ ಆಗಿ ಹುಟ್ಟುವಲ್ಲಿ
ಗುರಿಯನ್ನು ಹೊಂದಿರಬಾರದು. ವಸ್ತುತಃ ಸನ್ಯಾಸಾಶ್ರಮದಲ್ಲಿ ಆ ತರಹದ ಗುರಿಗಳೇ ಇರೋದಿಲ್ಲ. ಅವರು ನಿಷ್ಕಾಮ ಕರ್ಮವನ್ನೇ ಮಾಡಬೇಕು. ಅದರಿಂದಾಗಿ ನಯತೇರಾಶ್ರಮಪ್ರಾಯ ಧರ್ಮಹೇತು ಮಹಾತ್ಮನಃ. ಒಬ್ಬ ಮಹಾತ್ಮ ಅಂದರೆ ಹಿರಿದಾದ ಮನಸ್ಸಿನವ, ಶಾಂತ ಭಗವದ್ಭಕ್ತ, ಇನ್ನೂ ಸಮಚಿತ್ತ, ಈ ಲೋಕದ ಯಾವುದೇ ಏರಿಳಿತಗಳನ್ನು ಕಂಡು ಉದ್ವೇಗಗೊಳ್ಳಬಾರದು. ಸನ್ಯಾಸಿಯಾದವನಂತೂ ಗೃಹಸ್ಥರೇ ಉದ್ವೇಗಗೊಳ್ಳಬಾರದು, ಟೆನ್ಷನ್ ಮಾಡ್ಕೊಳ್ಬಾರದು, ದೇವರ ಮೇಲೆ ಎಲ್ಲವನ್ನು ಬಿಡಬೇಕು. ಇನ್ನು ಉಳಿದಂತೆ ಸನ್ಯಾಸಿಗಳ ಪಾಡೇನು, ಅವರು ಸಮಚಿತ್ತರಾಗಿರಲೇಬೇಕು. ಅವನು ಆ ತರಹ ಇದ್ದರೆ ಬಿಭ್ರೂಯಾತ್, ನಾನು ಸನ್ಯಾಸಿ ಆಗ್ತೇನೆ ಅಂತ ಮುಂದುವರಿಬೇಕು. ಉತವಾ ತ್ಯಜೇತ್, ಇಲ್ಲ ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಹೊಟ್ಟೋಗ್ತಾ ಇರಬೇಕು. ಸನ್ಯಾಸದ ಸುದ್ದಿಗೆ ಹೋಗಬಾರ್ದು. ನನ್ನಲ್ಲಿ ಈ ಕ್ವಾಲಿಟಿ ಇದೆಯಾ ಅಂತ ಪರೀಕ್ಷೆ ಮಾಡಿ ಅವನು ತೆಗೆದುಕೊಳ್ಬೇಕು ಸನ್ಯಾಸವನ್ನು. ಇಲ್ಲ ಅಂದರೆ ಅದನ್ನು ಬಿಟ್ಟು ಸನ್ಯಾಸವನ್ನೇ ತಗೊಳ್ಳದೆ ಹೋದರೆ ಬಹಳ ಕ್ಷೇಮ. ಯಾರಿಗೆ ಹೀಗೆ ಯೋಚನೆಯೇ ಮಾಡಲಿಕ್ಕೆ ಬರಲ್ಲ ಅವ್ರು ಸನ್ಯಾಸ ತಗೊಂಡು ಎಂತ ಮಾಡೋದು? ಅದರಿಂದ ನಯತೇರಾಶ್ರಮಪ್ರಾಯ ಧರ್ಮಹೇತುರ್ಮಹಾತ್ಮನಃ. ಅವ್ಯಕ್ತಲಿಂಗ ವ್ಯಕ್ತಾರ್ಥ ಮನೀಷಿ ಉನ್ಮತ್ತಬಾಲವತ್ ಕವಿರ್ಮೂಕವದಾತ್ಮಾನಂ ಅದೃಶ್ಯೋ ದರ್ಶಯೇನ್ ನೃಣಾಂ. ಸನ್ಯಾಸಿಗಳಲ್ಲಿ ಪರಮಹಂಸ ಅಂತ ಒಂದು ಗ್ರೇಡ್ ಇದೆ. ಅವರು ಅವ್ಯಕ್ತಲಿಂಗ, ಸನ್ಯಾಸದ ಗುರುತನ್ನು ತೋರಿಸಿರಲ್ಲ ಅಂಥವ್ರು ಇರ್ತಾರೆ. ಇವಾಗ ಶುಕಾಚಾರ್ಯರು ಸನ್ಯಾಸದ ಗುರುತನ್ನು ಕೂಡ ತೋರಿಸಲ್ಲ, ಆದರೆ ಅವರು ಸನ್ಯಾಸವನ್ನು ತಗೊಂಡವರು, ಅವರು ಸನ್ಯಾಸ ರೂಪ ಪ್ರವ್ರಜಂತಂ. ಈ ಹಿನ್ನೆಲೆಯಿಂದ ಸನ್ಯಾಸವನ್ನು ತೆಗೆದುಕೊಂಡು ಆ ಸನ್ಯಾಸದ ಲಿಂಗಗಳು ದಂಡ, ಕಮಂಡಲು, ಕಾವಿಶಾಟಿ ಇತ್ಯಾದಿಗಳನ್ನು ಹೊರಗಡೆ ತೋರಗೊಡದೆ ನಗ್ನರಾಗಿ ಯಾರಿಗೂ ತೋರದಂತೆ ಸಂಚಾರ ಮಾಡುವವರು ಇದ್ದಾರೆ. ಅಂಥವರು ಇದ್ದಾರೆ. ಅವ್ಯಕ್ತಲಿಂಗ ವ್ಯಕ್ತಾರ್ಥ, ಅವನಿಗೆ ಸ್ಪಷ್ಟ ಗುರಿ ಗೊತ್ತಿರುತ್ತೆ. ಮನೀಷಿ, ಅತ್ಯಂತ ಪ್ರಜ್ಞಾವಂತ, ಉನ್ಮತ್ತ ಬಾಲವತು, ಹುಚ್ಚರ ತರಹ, ಮೂಕರ ತರಹ ಮಾಡ್ತಿರ್ತಾನೆ. ಅದೃಶ್ಯೋ ದರ್ಶಯೇನ್ ನೃಣಾಂ, ಯಾರಿಗೂ ತೋರದಂತೆ ಅವನಿರಬೇಕು. ಅಕಸ್ಮಾತ್ ತೋರಿದರೆ ಈ ರೀತಿ ಇರಬೇಕು. ಹೀಗಾಗಿ ಅತ್ರಾಪ್ಯುದಾಹರಂತೀಮಂ, ಇದು ಸನ್ಯಾಸಿಯ ಪ್ರಧಾನವಾದ ಲಕ್ಷಣ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಪ್ರಹ್ಲಾದಸ್ಯ ಚ ಸಂವಾದಂ ಯತೆ ರಾಜಗರಸ್ಯ ಚ. ಇಲ್ಲಿ ಒಂದು ಕಥೆ ಹೇಳ್ತೇನೆ ಕೇಳು. ಇದೇ ಪ್ರಹ್ಲಾದನಿಗೆ ಒಬ್ಬ ಯತಿ ಭೇಟಿಯಾಗಿದ್ದ. ಅವನು ಆಜಗರ ಅಂತ. ಅಜಗರ ವ್ರತ, ಅಜಗರ ಅಂದರೆ ಹೆಬ್ಬಾವು, ಆಜಗರ ಅಂದರೆ ಹೆಬ್ಬಾವಿನಂತೆ ನಡೆಯುವವ. ಹೆಬ್ಬಾವಿನಂತೆ ತನ್ನ ಜೀವನದ ಶೈಲಿ ಇರುವ ಒಬ್ಬ ಸನ್ಯಾಸಿಯ ಜೊತೆಗೆ ಪ್ರಹ್ಲಾದನ ಭೇಟಿಯಾಯಿತು. ಅವರಿಬ್ಬರ ನಡುವಣ ಸಂವಾದ, ಅದನ್ನು ಹೇಳ್ತೇನೆ ಕೇಳು. ಒಬ್ಬ ಯತಿ ಹೇಗಿರ್ತಾನೆ, ಅವ್ಯಕ್ತಲಿಂಗನಾಗಿ, ಅವಧೂತನಾಗಿ ಹೇಗೆ ಇರ್ತಾನೆ. ಅವಧೂತ ಅಂದರೆ ಸಹಜವಾದ ಬಾಳಿನ ನಡೆಯನ್ನು ಧಿಕ್ಕರಿಸಿ ನಡೆದವ. ಅವಧುನೋತಿ. ಆಯ್ತು, ಈಗ ಅವಧೂತ ಅಂತ ಹೇಳಿಕೊಂಡು ಅವಧೂತರ ಹೆಸರು ಕೆಡಿಸ್ಲಿಕ್ಕೂ ನಮ್ಮ ಜನ ಮುಂದುವರಿತಾ ಇದ್ದಾರೆ. ಹುಚ್ಚುಚ್ಚರಾಗಿ ಆಡೋರು ಅವಧೂತರು ಅಂತ ಆಗೋಗಿದ್ದಾರೆ. ತಂಶಯಾನಂ ಧರೋಪಸ್ಥೆ ಕಾವೇರ್ಯಾಂ ಸಹ್ಯ ಸಾನುನಿ ರಜಸ್ವಲೈರ್ತನೂದೇಶೈ ನಿಗೂಢ ಅಮಲ ತೇಜಸಂ. ಅವನು ಯಾರೋ ಒಬ್ಬ ನೆಲದಲ್ಲಿ ಮಲಗಿದ್ನಂತೆ. ಎಲ್ಲಿ? ಕಾವೇರ್ಯಾಂ, ಕಾವೇರಿ ನದಿ ತೀರದಲ್ಲಿ. ಸಹ್ಯ ಸಾನುನಿ, ಈ ಪಶ್ಚಿಮ ಘಟ್ಟದ ಪ್ರದೇಶ, ಪಶ್ಚಿಮ ಘಟ್ಟ ಇರುವ ಸಹ್ಯ ಪರ್ವತದ ಹತ್ತಿರ, ಆ ಸಹ್ಯ ಪರ್ವತದ ಪ್ರಾಂತದಲ್ಲಿ ಕಾವೇರಿ ನದಿಯ ಹತ್ತಿರ ಒಬ್ಬ ಮಲಗಿದ್ದ. ರಜಸ್ವಲೈ ತನೂದೇಶೈ, ಮೈಯೆಲ್ಲ ಧೂಳು. ನಿಗೂಢ ಅಮಲ ತೇಜಸಂ, ಅವನ ತೇಜಸ್ಸು ಗೊತ್ತೇ ಆಗ್ತಾ ಇರಲಿಲ್ಲ, ನಿಗೂಢ. ಆ ತರಹದ ವ್ಯಕ್ತಿಯನ್ನು ಪ್ರಹ್ಲಾದ ಗುರುತಿಸಿದೆ. ಯಾಕೆಂದರೆ ಪ್ರಹ್ಲಾದನಿಗೆ ಗುರುತಿಸ್ಲಿಕ್ಕಾಗತ್ತೆ, ನಮಗೆ ಪಕ್ಕದಲ್ಲಿ ಹೋದರೂ ಗೊತ್ತಾಗಲ್ಲ.
ದದರ್ಶ ಲೋಕಾನ್ ವಿಚರನ್ ಲೋಕತತ್ವ ವಿವಿತ್ಸಯ ವೃತೋ ಮಾತ್ಯೈ ಕತಿಪಯೈ ಪ್ರಹ್ಲಾದೋ ಭಗವತ್ಪ್ರಿಯ. ಅವನು ಊರನ್ನೆಲ್ಲ ತಿರುಗ್ತಾ ಇದ್ದ. ಯಾಕೆಂತಂದರೆ ಊರು ತಿರುಗಿದ್ರೇ ಗೊತ್ತಾಗೋದು, ಲೋಕತತ್ವ ಅನ್ನೋದು ಗೊತ್ತಾಗೋದು. ಯಾರಿಗೆ ಊರು ತಿರುಗುವ ಅಭ್ಯಾಸ ಇಲ್ಲ ಅವರಿಗೆ ಲೋಕತತ್ವ ಗೊತ್ತಾಗೋದಿಲ್ಲ. ಯಾವ್ಯಾವ ಥರದ ಜನ ಇರ್ತಾರೆ, ಅವರ ಬಾಳು ಹೇಗಿರುತ್ತೆ, ಯಾವ್ಯಾವ ಥರದ ಜನ ಯಾವ ತರಹದ ತತ್ವವನ್ನು ತಮ್ಮ ಒಳಗಡೆ ಇಟ್ಕೊಂಡಿರ್ತಾರೆ, ಇದನ್ನು ಪ್ರಹ್ಲಾದ ತಿಳ್ಕೊಳ್ಳಿಕ್ಕೆ ವೃತಃ ಕತಿಪಯೈ ಅಮಾತ್ಯೈ ಕೆಲವೇ ಮಂದಿಯಿಂದ ಕೂಡಿಕೊಂಡು ತಿರುಗುತ್ತಾ ಇದ್ದ. ಬಹಳ ಮುಖ್ಯ, ಕೆಲವೇ ಮಂದಿ ಅವನ ಹತ್ತಿರ ಇದ್ದದ್ದು, ಬಹಳ ಜನ ಇರಲಿಲ್ಲ. ಕರ್ಮಣ ಆಕೃತಿಭಿರ್ವಾಚ ಲಿಂಗೈರ್ವರ್ಣಾಶ್ರಮಾದಿಭಿ ನಾವಿಂದತ ಜನೋಯಂ ವೈ ಸೋಸಾವಿತಿ ನಚೇತಿ ಚ. ಅವನ ಬಗ್ಗೆ ವಿಶೇಷವಾಗಿ ಗಮನ ಹರಿತು. ಕರ್ಮಣ ಅವನ ಕೆಲಸವನ್ನು ನೋಡಿದ, ಆಕೃತಿಭಿ ಅವನ ಬಾಡಿ ಲ್ಯಾಂಗ್ವೇಜ್ ನೋಡಿ ಆಯಿತು, ಅವನ ದೇಹದ ವೇಷ ಮೊದಲಾದವುಗಳನ್ನು ನೋಡಿ ಆಯಿತು. ನಾವಿಂದತ ಜನೋಯಂ ವೈ ಸಹ ಅಸಾವಿತಿ, ಅವನೋ ಇವನೋ ಅಂತ ತೀರ್ಮಾನವೇ ಮಾಡಲಿಕ್ಕಾಗಲಿಲ್ಲ. ಏಕೆಂದರೆ ಪ್ರಹ್ಲಾದನಿಗೊಂದು ಇನ್ಸೈಟ್ ಇತ್ತು. ಹೀಗಾಗಿ ಅವನು ಈ ವ್ಯಕ್ತಿಯನ್ನು ಕ್ಷುಣ್ಣವಾಗಿ ಗಮನಿಸಿದ. ಹೇಗಿರ್ತಾರೆ ಜನ ಅಂತ ಗಮನಿಸಬೇಕಿತ್ತು. ಹೀಗಾಗಿ ಅವನನ್ನು ಇಂಟರ್ವ್ಯೂ ಮಾಡಲಿಕ್ಕೆ ಹೋದ. ತಂ ನತ್ವಾ ಅಭ್ಯರ್ಚ್ಯ ವಿಧಿವತ್ ಪಾದಯೋ ಶಿರಸಾ ಸ್ಪೃಶನ್ ವಿವಿತ್ಸುಹು ಇದಮಪ್ರಾಕ್ಷೀತ್ ಮಹಾಭಾಗವತಃ ಅಸುರಃ. ಅವನನ್ನು ತಿಳಿದು ನಮಸ್ಕಾರ ಮಾಡಿ ತತ್ವವನ್ನು ತಿಳಿಯಲು ಬಯಸಿ ಈ ರೀತಿ ಪ್ರಶ್ನೆಗಳನ್ನು ಮಾಡಿದ. ಯಾರು? ಅಸುರ. ಪ್ರಹ್ಲಾದ ಅಸುರ. ಅವನು ಯಾರು? ಮಹಾಭಾಗವತಃ, ಭಗವದ್ಭಕ್ತ. ಪ್ರಹ್ಲಾದ ಉವಾಚ ಬಿಭರ್ಷಿಕಾಯಂ ಪೀವಾನಂ ನೋದ್ಯಮೀ ಭೋಗವಾನ್ಯಥಾ ವಿತ್ತಂ ಬತೋದ್ಯಮವತಾಂ ಭೋಗೋ ವಿತ್ತವತಾಮಿಹ. ಅಲ್ಲಯ್ಯ, ಬಿಭರ್ಷಿಕಾಯಂ ಪೀವಾನಂ, ಒಳ್ಳೆ ಗಟ್ಟಿ ದೇಹವನ್ನು ಧರಿಸಿದ್ದೀಯ. ಆದರೆ ನೋದ್ಯಮಿ, ಯಾವ ಕೆಲಸನೂ ಮಾಡ್ತಾ ಇಲ್ಲ. ಭೋಗವಾನ್ಯಥ, ಒಳ್ಳೆ ಭೋಗ ಇದ್ದರೆ ಯಾವ ರೀತಿ ಇರಬೇಕೋ ಆ ರೀತಿ ನಿನ್ನ ದೇಹ ಇದೆ, ಪುಷ್ಟವಾಗಿ ಇದೆ. ನೀನು ದೇಹಕ್ಕೆ ಆರೈಕೆ ಮಾಡ್ತಾ ಇಲ್ಲ, ಆದರೆ ದೇಹ ಚೆನ್ನಾಗಿದೆ. ಅದು ಹೇಗೆ? ದೇಹಕ್ಕೆ ಮಾಡುವಷ್ಟು ಆರೈಕೆ ನಾವು ಮಾಡಲೇಬೇಕು. ದೇಹಕ್ಕೆ ಏನೇನು ಆರೈಕೆ ಮಾಡಿಕೊಳ್ತಾರೆ, ಆದರೆ ನೀನು ಆ ದೇಹಕ್ಕೆ ಆರೈಕೆ ಮಾಡಿಕೊಳ್ಳೋದಿಲ್ಲ. ಆರೈಕೆ ಮಾಡಿಕೊಂಡ್ರೆ ಹೇಗಿರಬೇಕೋ ದೇಹ ಹಾಗಿದೆ. ಇದು ಹೇಗೆ? ವಿತ್ತಂ ಬತ ಉದ್ಯಮವತಾಂ, ಭೋಗ ಮಾಡಲಿಕ್ಕೆ ಹಣ ಬೇಕು. ಹಣ ಬೇಕು ಅಂತಂದರೆ ಉದ್ಯಮ, ನಿರಂತರ ಪ್ರಯತ್ನ ಇರಬೇಕು. ನಿನಗೆ ಭೋಗೋ ವಿತ್ತವತಾಮಿಹ, ಹಣ ಇದ್ದವರಿಗೆ ಭೋಗ. ನಿನಗೆ ಹಣ ಇಲ್ಲ, ಭೋಗ ಇದೆ. ಹೇಗೆ? ಭೋಗ ಇಲ್ಲದೆ ಹೋದರೂ ಭೋಗಿಗಳಿಗೆ ಇರುವಂತಹ ದೇಹ ಇದೆ ಹೇಗೆ? ನನಗದು ಆಶ್ಚರ್ಯ ಆಗಿದೆ ಹೇಳುವಂತ. ಭೋಗಿನಾಂ ಖಲು ದೇಹೋಯಂ ಪೀವಾ ಭವತಿ ನಾನ್ಯಥ. ನಿನ್ನ ದೇಹ ನೋಡಿದರೆ ಒಳ್ಳೆ ಭೋಗ ಇರಬೇಕು ಅಂತ ಅನ್ನಿಸುತ್ತೆ. ಆದರೆ ಭೋಗ ಇದೆಯೇನೋ, ಆದರೆ ಹಣ ಎಲ್ಲಿಂದ? ನೀನು ಯಾವ ಕೆಲಸವನ್ನು ಅಂಟಿಕೊಂಡಿಲ್ಲ. ನತೇ ಶಯಾನಸ್ಯ ನಿರುದ್ಯಮಸ್ಯ ಬ್ರಹ್ಮನ್ನಿಹಾರ್ಥೋ ಯತಯೇವ ಭೋಗ. ಸ್ವಲ್ಪ ಭೋಗ ಇದ್ದವರು ಕೂಡ ಮನೆಯ ಒಳಗಡೆ ಒಳ್ಳೆ ಹಾಸಿಗೆಯಿಂದ ಕೂಡಿರ್ತಾರೆ. ನೀನು ಬೀದಿಯಲ್ಲಿ ಇದ್ದೀಯ, ಮೈಯೆಲ್ಲ ಧೂಳಾಗಿದೆ, ಆದರೆ ಆ ಮೈ ಬಹಳ ಬಲಿಷ್ಠವಾಗಿದೆ. ಭೋಗ ಇದ್ದರೆ ಯಾವ ರೀತಿ ಇರಬೇಕೋ ಆ ರೀತಿ ಇದೆ. ಎಂಥದು? ನತೇ ಶಯಾನಸ್ಯ ನಿರುದ್ಯಮಸ್ಯ, ಯಾವ ಕೆಲಸವನ್ನು ಮಾಡೋಲ್ಲ ಅಂತ ಅರ್ಥ ಆಗ್ತಾ ಇದೆ. ನಿರುದ್ಯಮ, ಉದ್ಯಮವೇ ಇಲ್ಲ ನಿನಗೆ. ಆದರೆ ಹಣ ಎಲ್ಲಿಂದ ಬಂತು? ಅಭೋಗಿನೋಯಂ ತವ ವಿಪ್ರದೇಹ ಪಿವಾಯತಸ್ಯಾದ್ವದನ ಕ್ಷಮಂ ಚೇತ್. ಅಭೋಗಿನೋಯಂ ತವ ವಿಪ್ರದೇಹ, ಭೋಗ ಇಲ್ಲದೆ ಹೋದರೆ ಈ ದೇಹ ಹೇಗೆ ಬಂತು? ಸಹಜವಾದ ಸಿದ್ಧಿಯಿಂದಲೇ ಸೂರ್ಯಪಾನವನ್ನು ಮಾಡ್ತೀಯಾ ಹೇಗೆ?
ನಾರದ ಉವಾಚ ಸೈತ್ಥಂ ದೈತ್ಯಪತಿನಾ ಪರಿಮೃಷ್ಟೋ ಮಹಾಮುನಿ ಸ್ಮಯಮಾನಸ್ತಮಭ್ಯಾಹ ತದ್ವಾಗ್ ಅಮೃತಯಂತ್ರಿತಃ. ಈ ರೀತಿ ದೈತ್ಯಪತಿ ಪ್ರಹ್ಲಾದ ಪ್ರಶ್ನೆ ಮಾಡಿದಾಗ ಅವನ ಇಂಪಾದ ಮಾತುಗಳಿಗೆ ಮನಸೋತು ಆ ಸನ್ಯಾಸಿ ಮಾತನಾಡಿದ. ತದ್ವಾಗ್ ಅಮೃತಯಂತ್ರಿತಃ ವೇದೇದಮಸುರಶ್ರೇಷ್ಠ ಭವಾನ್ನನ್ವಾರ್ಯ ಸಮ್ಮತಃ ಈಹೋ ಪರಮಯೋರ್ನೃಣಾಂ ಪದಮಧ್ಯಾತ್ಮಚಕ್ಷುಷಾ. ಆ ಸನ್ಯಾಸಿ ಹೇಳಿದ, ಅಸುರಶ್ರೇಷ್ಠ, ಓ ಅಸುರರಲ್ಲಿ ಮಿಗಿಲಾದವನೇ, ನೀನು ಈ ಪ್ರಶ್ನೆ ಕೇಳ್ತಾ ಇದ್ದೀಯ. ಭವಾನ್ ನನು ಆರ್ಯ ಸಮ್ಮತಃ, ನೀನು ಜ್ಞಾನಿಗಳಿಗೆ ಸಮ್ಮತನಷ್ಟೇ. ಈಹಾ ಉಪರಮಯೋ ಪದಂ, ಮನುಷ್ಯರಿಗೆ ಬಯಕೆ ಎಲ್ಲಿ ಬರುತ್ತೆ? ಅವರ ಬಯಕೆಯ ಮೂಲ ಯಾವುದು? ಈಹ ಉಪರಮ, ಯಾವುದು ವಿರಮಿಸ್ತಾರೆ ಅದರ ಸ್ಥಾನ ನಿನಗೆ ಗೊತ್ತು. ಆ ಎರಡೂ ನಿನಗೆ ಗೊತ್ತಿದೆ. ಆದ್ದರಿಂದ ನಿನಗೆ ನಾನೇನು ಹೇಳಬೇಕಾಗಿಲ್ಲ. ಆದರೆ ನೀನು ಕೇಳ್ತಾ ಇದ್ದೀಯ, ಭವಾನ್ ನನು ಆರ್ಯ ಸಮ್ಮತಃ, ಭಗವದ್ಭಕ್ತರಲ್ಲಿ ಮಿಗಿಲಾದ ದೇವತೆಗಳು ಯಾರಿದ್ದಾರೆ ಅವರೆಲ್ಲರಿಗೂ ಸಮ್ಮತ. ನೀನು ಕೇಳಿದ್ರೆ ನಾನು ಹೇಳಲೇಬೇಕು, ಹೇಳ್ತೇನೆ. ಯಸ್ಯ ನಾರಾಯಣೋ ದೇವೋ ಭಗವಾನ್ ಹೃದ್ಗತಃ ಸದಾ ಭಕ್ತ್ಯಾ ಕೇವಲಯಾಶ್ಲಿಷ್ಟಃ ಧುನೋತಿ ಧ್ವಾಂತಮರ್ಕವತ್. ನಿನ್ನ ಹೃದಯದಲ್ಲಿ ನಾರಾಯಣ ದೇವತೆ ಇದ್ದಾನೆ. ಯಸ್ಯ ನಾರಾಯಣೋ ದೇವೋ ಭಗವಾನ್ ಹೃದ್ಗತಃ ಸದಾ, ಯಾವಾಗಲೂ ನಿನ್ನ ಒಳಗಡೆ ದೇವರಿದ್ದಾನೆ. ಭಕ್ತ್ಯಾ ಕೇವಲಯಾಶ್ಲಿಷ್ಟ, ಉತ್ಕಟವಾದ ಕೇವಲ ಭಕ್ತಿ, ಅದರಿಂದ ಆಲಿಂಗಿತನಾಗಿದ್ದಾನೆ. ನಿನ್ನ ಹೃದಯದಲ್ಲಿ ಅಜ್ಞಾನವೇ ಇಲ್ಲ, ಏಕೆಂದರೆ ದೇವರಿದ್ದಾನಲ್ಲ. ದುನೋತಿ ಧ್ವಾಂತಮರ್ಕವತ್, ದುನೋತಿ ಅಂತಂದರೆ ದೂರ ಓಡಿಸುತ್ತಾನೆ. ನಿನ್ನ ಹೃದಯದ ಒಳಗಡೆ ಬೆಳಕಿನ ಪುಂಜವನ್ನೇ ಸುರಿಸ್ತಾ ದೇವರಿದ್ದಾನೆ. ಹೀಗಾಗಿ ನಿನಗೆ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಅಥಾಪಿ ಬ್ರೂಮಹೇ ರಾಜನ್ ತವ ರಾಜನ್ ಯಥಾಶ್ರುತಂ ಸಂಭಾಷಣೀಯೋ ಹಿ ಭವಾನ್ ಆತ್ಮನಃ ಶುದ್ಧಿಮಿಚ್ಛತಾ. ನೀನು ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದೀ ಅಂದರೆ ನಾನು ಉತ್ತರ ಹೇಳಲೇಬೇಕು. ನಿನ್ನ ಹತ್ರ ಮಾತನಾಡಿದ್ರೆ ನಮ್ಮ ಮನಸ್ಸು ಶುದ್ಧಿಯಾಗತ್ತೆ ಎನ್ನುವ ದೃಷ್ಟಿಯಿಂದ ಮಾತನಾಡ್ತಾ ಇದ್ದೇನೆ. ತೃಷ್ಣಯ ಭವವಾಹಿನ್ಯ ಗ್ರಾಮ್ಯ ಕಾಮೈರಪೂರಯ ಕರ್ಮಾಣಿ ಕಾರ್ಯಮಾಣೋಹಂ ನಾನಾಯೋ ನಿಷ್ಯೋಜಿತಃ. ನನಗೆ ಈ ರೀತಿಯ ವೈರಾಗ್ಯ ಬರಲಿಕ್ಕೇನು ಕಾರಣ ಅಂದರೆ ಜಾತಿ ಸ್ಮೃತಿ ಇದೆ. ಆದ್ದರಿಂದ ಯಾರಿಗೆ ಜಾತಿ ಸ್ಮೃತಿ ಇರುತ್ತೆ ಅವರಿಗೆ ಸಹಜವಾಗಿ ವೈರಾಗ್ಯ ಇರ್ತದೆ. ತೃಷ್ಣಯ ಭವವಾಹಿನ್ಯ, ಸಂಸಾರದಲ್ಲಿ ನಮ್ಮನ್ನು ತೊಡಗಿಸುವ ತೃಷ್ಣ, ಸಲ್ಲದ ಬಯಕೆಗಳು. ಗ್ರಾಮ್ಯ ಕಾಮೈರಪೂರಯ, ಸರಿ ಅದಕ್ಕೆ ಬಯಕೆಗಳನ್ನು ಕೊಡ್ತೇವೆ ಅಂದರೆ ಅದು ಯಾವತ್ತೂ ತುಂಬೋದೇ ಇಲ್ಲ. ಇಂಗದ ಬಾಯಾರಿಕೆ, ಹೀಗಾಗಿ ಅದರಲ್ಲಿ ನಿರಂತರವಾಗಿ ತೊಡಗಿದ್ದೆ. ನಾನಾಯೋನಿಷು ಯೋಜಿತ, ಬಹಳ ಹುಟ್ಟುಗಳನ್ನು ನಾನು ಪಡೆದೆ. ಆ ಹುಟ್ಟುಗಳೆಲ್ಲ ನೆನಪಿದೆ. ಆದ್ದರಿಂದ ಈ ಜನ್ಮದಲ್ಲಿ ನಾನು ಸನ್ಯಾಸಿಯಾಗಿದ್ದೆ. ಯದೃಚ್ಛಯ ಲೋಕಮಿಮಂ ಪ್ರಾಪಿತ ಕರ್ಮಭಿರ್ಭ್ರಮನ್ ಸ್ವರ್ಗಾಪವರ್ಗಯೋರ್ದ್ವಾರಂ ತಿರಶ್ಚಾಂ ಪುನರಸ್ಯ ಚ. ಯದೃಚ್ಛಯ ಲೋಕಮಿಮಂ, ದೇವರ ಇಚ್ಛೆಯಿಂದ ಈ ಲೋಕ, ಈ ದೇಹವನ್ನು ನಾನು ಪಡೆದೆ. ಲೋಕ ಅಂದರೆ ದೇಹ ಅಂತಲೂ ಅರ್ಥ ಇದೆ, ಲೋಕ ಅಂತಂದರೆ ಸ್ಥಾನ ಅಂತ ಕೂಡ ಅರ್ಥ ಇದೆ. ಅದನ್ನು ಯಾವ ರೀತಿ ತೆಗೆದುಕೊಳ್ಬೇಕು? ಇವರೆಲ್ಲ ಲೋಕ ಅಂತ ಹೇಳಿದರೆ ಹೀಗರ್ಥ. ಅದರಿಂದ ಯದೃಚ್ಛಯ ಲೋಕಮಿಮಂ ಪ್ರಾಪಿತಃ, ಭಗವದಿಚ್ಛೆಯಿಂದ ಈ ತರಹದ ಲೋಕವನ್ನು ನಾವು ಹೊಂದಿದ್ದೇವೆ. ಯದೃಚ್ಛಯ ಲೋಕಮಿಮಂ ಪ್ರಾಪಿತಃ. ಇನ್ನು ಕರ್ಮಭಿರ್ಭ್ರಮನ್, ಬೇರೆ ಬೇರೆ ತರಹದ ಕರ್ಮಗಳಿಂದ ಭ್ರಮನ್ ತೊಡಗಿ, ಸ್ವರ್ಗಾಪ ವರ್ಗಯೋರ್ದ್ವಾರಂ, ಇದು ಎಂತಹ ಲೋಕ?
ಎಲ್ಲ ತರಹದ ದೇಹ, ಸ್ವರ್ಗಕ್ಕೂ ದ್ವಾರ ಈ ದೇಹ, ಅಪವರ್ಗಯೋ ಮೋಕ್ಷಕ್ಕೂ ದ್ವಾರ ಈ ಲೋಕ, ತಿರಶ್ಚಾಂ ಪ್ರಾಣಿಗಳ ದೇಹವನ್ನು ಪ್ರವೇಶ ಮಾಡಲಿಕ್ಕೂ ಇದೇ ದ್ವಾರ. ಅದಕ್ಕೆ ಮನುಷ್ಯನ ದೇಹವನ್ನು ಕರೆಯೋದು ಹೀಗೆ, ಇದು ಕೆಳಗಡೆ ಹೋಗ್ತದೆ ಅಂತ, ಅಧೋಮುಖವಾಗಿ ಸಾಕ್ತದೆ ತಿರಿಯಕ್. ಆಮೇಲೆ ಊರ್ಧ್ವಾರೋಹ, ಮೇಲ್ಗಡೆ ಹೋಗತಕ್ಕಂಥದ್ದು ಪ್ರಾಣಿಗಳ ಮರಗಳ ದೇಹ. ಅಂದರೆ ಈ ದೇಹದಲ್ಲಿ ಬಂದ ಜೀವ ಮತ್ತೆ ಮೇಲ್ಗಡೆಗೆ ಹೋಗ್ತಾನೆ. ಮರದ ದೇಹದಲ್ಲಿ ಬಂದ ಜೀವ ಅಲ್ಲಿ ಅದಕ್ಕಿಂತ ಮೇಲ್ಗಡೆ ಹೋಗ್ತಾನೆ ಪ್ರಾಣಿಗಳ ದೇಹವಾಗಿ. ಈ ಪ್ರಾಣಿಗಳು ಏನು ಮಾಡ್ತವೆ, ಕೆಳಗಡೆ ಎಲ್ಲ ಮುಗಿಸ್ಕೊಂಡೇ ಬಂದಿರ್ತವೆ. ಕ್ರಿಮಿ ಕೀಟ ಪಶು ಪಕ್ಷಿ ಅವುಗಳೆಲ್ಲ ಮುಂದೆ ಹೋಗಲಿಕ್ಕಿದೆ. ಅದರಿಂದಾಗಿ ಊರ್ಧ್ವಗಮನ. ಇನ್ನು ಮನುಷ್ಯ ದೇಹವನ್ನು ಪಡೆದ ಮೇಲೆ ಮತ್ತೆ ಕೆಳಗಡೆ ಇನ್ನು ಮೇಲ್ಗಡೆ ಇಲ್ಲ. ಮನುಷ್ಯ ತನ್ನ ಕೆಲಸಗಳಿಂದ ಕೆಳಗಡೆ ಹೋಗುವ ಸಾಧ್ಯತೆಗಳಿರ್ತದೆ. ಹೀಗಾಗಿ ಈ ದೇಹ ಅನ್ನೋದೇನಿದೆ, ಈ ಲೋಕ ಸ್ವರ್ಗಾಪವರ್ಗಯೋರ್ದ್ವಾರಂ ತಿರಶ್ಚಾಂ, ಕೆಳಗಡೆಗೂ ಅವನು ಹೋಗ್ತಾನೆ. ಈ ತರಹದ ದ್ವಾರ ಈ ದೇಹ. ಈ ದೇಹವನ್ನು ನಾನು ಹೊಂದಿದ್ದೇನೆ. ಅತ್ರಾಪಿ ದಂಪತೀನಾಂಚ ಸುಖಾಯಾನ್ಯಾಪನುತ್ತಯೇ ಕರ್ಮಾಣಿ ಕುರ್ವತಾಂ ದೃಷ್ಟ್ವಾ ನಿವೃತ್ತೋಸ್ಮಿ ವಿಪರ್ಯಯಂ. ಇಲ್ಲಿಯೂ ಕೂಡ ದಂಪತೀನಾಂಚ ಸುಖಾಯ ಅನ್ಯ ಅಪನುತ್ತಯಿ, ಇಲ್ಲಿ ಒಂದು ಸುಖವನ್ನು ಪಡೆಯಲಿಕ್ಕೆ ಇನ್ನೊಬ್ಬರ ಅಗತ್ಯ ಬೇಕು. ಆ ಸನ್ಯಾಸಿಯ ದೃಷ್ಟಿ, ಇಬ್ಬರಿಗೂ ನಿರಪೇಕ್ಷವಾಗಿ ಸುಖವನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ. ಅದರಿಂದಾಗಿ ಏನು ಮಾಡಬೇಕು, ಇನ್ನೊಬ್ಬರು ಬೇಕು ಅಂತ. ಗಂಡಿಗೆ ಹೆಣ್ಣು ಬೇಕು, ಹೆಣ್ಣಿಗೆ ಗಂಡು ಬೇಕು. ಆಮೇಲೆ ಅನ್ಯ ಅಪನುತ್ತಯೆ, ಇಬ್ಬರೂ ಸೇರಿ ದುಃಖವನ್ನು ಹೊಡೆದೋಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸುಖವನ್ನು ಹೊಂದಲಿಕ್ಕೆ ಪ್ರಯತ್ನ, ಆ ಸುಖವನ್ನು ನಿರಪೇಕ್ಷವಾಗಿ ಹೊಂದಲಿಕ್ಕಾಗಲ್ಲ. ಅದಕ್ಕೆ ಇನ್ನೊಬ್ಬರ ಸಹಾಯ ಬೇಕು. ಆ ಇನ್ನೊಬ್ಬರ ಸಹಾಯ ಸಿಕ್ಕ ಮೇಲೆ ಆ ಸುಖ ಪೂರ್ಣವಾಗಿ ಸಿಗೋದಿಲ್ಲ. ಅದರಿಂದಾಗಿ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ತೊಡಗುತ್ತಾರೆ. ಇದನ್ನು ನೋಡಿ ನಿವೃತ್ತೋಸ್ಮಿ, ನಾನು ಸನ್ಯಾಸವನ್ನು ತೆಗೆದುಕೊಳ್ಳುವ ತೀರ್ಮಾನವನ್ನು ಮಾಡಿದೆ. ಮುಖಮಸ್ಯ ಸುಖಮಸ್ಯಾತ್ಮನೋ ರೂಪಂ ಸರ್ವೇಹೋಪರತೇರ್ಹಿ ತತ್ ಮನಸ್ಸಂಸ್ಪರ್ಶಜಾನ್ ದೃಷ್ಟ್ವಾ ಭೋಗಾನ್ ಶಸ್ತಾನ್ ನ ಸಂವಿಶೇತ್. ಆತ್ಮನಃ ಸುಖಂ ರೂಪಂ. ಇಲ್ಲಿಗೆ ಬರುವ ಉದ್ದೇಶ ಏನು ಅಂತಂದರೆ, ಎಲ್ಲದರಿಂದ ಹಿಂದೆ ಸರಿದು ಕೇವಲ ಸುಖವನ್ನು ನಾವು ಪಡೆಯಬಲ್ಲೆವು ಅಂತ ನಮಗೆ ಖಾತ್ರಿಯಾಗುವಾಗ ಸನ್ಯಾಸವನ್ನು ತೆಗೆದುಕೊಳ್ಳಬಹುದು. ಇಲ್ಲಾಂದರೆ ಸನ್ಯಾಸ ತೆಗೆದುಕೊಳ್ಳಿಕ್ಕಾಗೋಲ್ಲ. ನಾನು ಇನ್ನೊಂದು ಜೋಡಿ ಇಲ್ಲದೆಯೂ ಸುಖವನ್ನು ಪಡೆಯಬಲ್ಲೆ ಅನ್ನುವ ಭರವಸೆ ಯಾರಿಗಿರುತ್ತೆ ಅವನು ಮಾತ್ರ ಸನ್ಯಾಸವನ್ನು ತೆಗೆದುಕೊಳ್ತಾನೆ. ಯಾರಿಗೆ ನನ್ನ ಸುಖಕ್ಕಾಗಿ ಇನ್ನೊಬ್ಬರನ್ನು ಆಶ್ರಯಿಸೋದು ಅನಿವಾರ್ಯ ಅಂತ ಅನ್ನಿಸಿರುತ್ತೆ ಅವನು ಸನ್ಯಾಸವನ್ನು ತೆಗೆದುಕೊಳ್ಳಲ್ಲ. ಇಷ್ಟೇ, ನನಗನ್ನಿಸಿತು ನಾನು ತಗೊಂಡೆ ಅಂತಾನೆ. ಬಹಳ ಒಳ್ಳೆ ಪಾಯಿಂಟ್ ಇದು. ಸುಖಂ ಅಸ್ಯ ಆತ್ಮನೋ ರೂಪಂ ಸರ್ವ ಈಹಾಪರತೇಹಿ ತತ್. ಈಹೋಪರತೇಹೆ, ಎಲ್ಲವನ್ನ ತೊರೆಯುವುದರಿಂದ, ಎಲ್ಲವನ್ನ ಬಿಡುವುದರಿಂದ ಸಿಗುವ ಸುಖ ನನಗೆ ಬೇಕು ಅಂತ ನನಗೆ ಅನ್ನಿಸಿತು. ಅದರಿಂದಾಗಿ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಿದೆ. ಯಾಕೆಂದರೆ ಈ ಎಲ್ಲ ಸುಖಗಳು ಮನಸ್ಸಿನ ಮೂಲಕ ಈ ದೇಹದ ತೃಪ್ತಿಗಾಗಿ ಪಡೆಯುವಂತಹ ಸುಖ. ಈ ದೇಹದ ತೃಪ್ತಿಗಾಗಿ ಪಡೆಯುವಂತಹ ಸುಖವನ್ನು ಬಿಡಬೇಕು ಅಂತ ಅನ್ನಿಸಿತು. ಯಾಕೆಂದರೆ ಇದಕ್ಕೊಂದು ಮಿತಿ ಇದೆ ಅಂತ ಆ ಮಿತಿಯ ಬಗೆಗೆ ಅರಿವಾಯಿತು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸನ್ಯಾಸವನ್ನು ತೆಗೆದುಕೊಂಡಿದ್ದು. ಇತ್ಯೇತದಾತ್ಮನ ಸ್ವಾರ್ಥಂ ಸಂತಂ ವಿಸ್ಮೃತ್ಯ ವೈ ಪುಮಾನ್ ವಿಚಿತ್ರಾಂ ಅಸತಿ ದ್ವೈತೆ ಘೋರಾಂ ಆಪ್ನೋತಿ ಸಂಸ್ಕೃತಿಂ. ಈ ತರಹದ ಸುಖಕ್ಕಾಗಿ ಇನ್ನೊಬ್ಬರನ್ನು ಆಶ್ರಯಿಸಲು ಆಗುವುದಿಲ್ಲ.
ಕೇವಲ ದೇವರನ್ನು ಆಶ್ರಯಿಸಬೇಕು ಅನ್ನೋದು ಸ್ವಾರ್ಥ. ಆ ಸ್ವಾರ್ಥವನ್ನು ಮರೆತು ಒಬ್ಬ ಸಂಸಾರವನ್ನು ಕಟ್ಟಿಕೊಳ್ತಾನೆ, ದಾಂಪತ್ಯದಲ್ಲಿ ತೊಡಗುತ್ತಾನೆ. ಇದು ಯಾರಿಗೆ ಗೊತ್ತಿರೋದಿಲ್ಲ ಅವರು ದಾಂಪತ್ಯದಲ್ಲಿ ಮುಂದುವರಿತಾರೆ. ಇದು ಇವನ ವ್ಯೂನಲ್ಲಿ ಎಷ್ಟೋ ಕರೆಕ್ಟಾಗಿರೋದು ಹೌದು. ಹಾಗಂತ ಹೇಳಿ ಗೃಹಸ್ಥಾಶ್ರಮ ಅಸಂಗತ ಅಂತ ಇವನು ಮಾತನಾಡ್ತಾ ಇರೋದಲ್ಲ. ನನ್ನ ವ್ಯೂನಲ್ಲಿ ಸನ್ಯಾಸದ ಲಾಭಗಳು ಇದು, ನಾನು ಸನ್ಯಾಸಿ ಆಗ್ತೇನೆ ಅಂತ. ಅವನ ಪರಿಸರದ ಮಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಏಕೆಂದರೆ ಕೃಷ್ಣನನ್ನು ಬಿಟ್ಟು ಅಥವಾ ದೇವರನ್ನು ಬಿಟ್ಟು ಎಲ್ಲ ರೀತಿಯಲ್ಲಿ ಸಮರ್ಥವಾಗಿರುವಂಥದ್ದು ಅಂತ ಒಂದು ಮಾತು ಬೇರೆ ಯಾರಿಂದಲೂ ಇರಲ್ಲ. ಏಕೆಂದರೆ ಅದು ಅವರವರ ಅನುಭವ. ಅದರಲ್ಲಿ ನಾವೆಷ್ಟು ತೆಗೆದುಕೊಳ್ಬೇಕು ಅಷ್ಟು ತೆಗೆದುಕೊಳ್ಬೇಕು. ಸನ್ಯಾಸವೇ ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ. ಏಕೆಂದರೆ ಇದೇ ವೇದವ್ಯಾಸರು ಮಹಾಭಾರತದಲ್ಲಿ ನನ್ನ ಮಹಾಭಾರತ ಶ್ರೇಷ್ಠ, ಅಸ್ಯ ಕಾವ್ಯಸ್ಯ ಕವಯಃ ನ ಸಮರ್ಥ ವಿಶೇಷಣೇ ಗೃಹಸ್ಥಸ್ಯ ಶೇಷಾಸ್ತ್ರಯ ಇವಾಶ್ರಮಾಹ ಅಂತ. ಗೃಹಸ್ಥಾಶ್ರಮವನ್ನು ಉಳಿದ ಆಶ್ರಮಗಳು ಹೇಗೆ ಮೀರಿಸುವುದಿಲ್ಲವೋ ಹಾಗೆ ಈ ಮಹಾಭಾರತವನ್ನು ಉಳಿದ ಕಾವ್ಯಗಳು ಮೀರುವುದಿಲ್ಲ ಅಂತ. ಏಕೆಂದರೆ ಗೃಹಸ್ಥಾಶ್ರಮ ಇದ್ದರೆ ಅವರಲ್ಲಿ ಹುಟ್ಟಿದವ ಸನ್ಯಾಸಿ ಆಗಬಹುದು, ಗಂಡು ಹೆಣ್ಣಿನ ಸಹಭಾಗದಲ್ಲಿ ಹುಟ್ಟಿದವ ವಾನಪ್ರಸ್ಥ ಆಗಬಹುದು, ಗಂಡು ಹೆಣ್ಣಿನ ಸಹಭೋಗದಲ್ಲಿ ಹುಟ್ಟಿದವ ಬ್ರಹ್ಮಚರ್ಯದಲ್ಲಿ ಇರಬಹುದು. ಅವರಿಬ್ಬರೇ ಕೂಡದೆ ಹೋದರೆ ಇವರ್ಯಾರು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಗೃಹಸ್ಥಾಶ್ರಮವೇ ಇಲ್ಲದೆ ಹೋದರೆ ಇವನು ಸನ್ಯಾಸಿ ಹೇಗೆ ಹುಟ್ಟುತ್ತಾ ಇದ್ದ? ಇವನು ಹುಟ್ಟಬೇಕು ತಾನೆ, ಹೀಗೆ ಹುಟ್ಟಬೇಕು ತಾನೆ. ಅದರಿಂದಾಗಿ ಇದರ ಮಿತಿ ಅರ್ಥ ಮಾಡಿಕೊಳ್ಬೇಕು. ಇವನ ವ್ಯೂ, ಇವನ ನಿರ್ಧಾರ. ಏಕೆಂದರೆ ಸನ್ಯಾಸಾಶ್ರಮದಲ್ಲಿ ಗೃಹಸ್ಥಾಶ್ರಮದಲ್ಲಿಯೂ ಕೂಡ ಸರ್ವಧರ್ಮವನ್ನು ಮಾಡ್ತಾ ಯಾವ ರೀತಿ ಎತ್ತರಕ್ಕೆ ಏರಿದ್ರು ಅನ್ನೋದು ಇದೇ ಭಾಗವತ. ಸ್ವಯಂ ಪ್ರಹ್ಲಾದನೇ ಆ ರೀತಿ ಮಾಡಲಿಲ್ಲ. ಹೀಗೆ ಕೇಳ್ತಾ ಇದ್ದಾನಲ್ಲ, ಅವನೇ ಹಾಗೆ ಮಾಡಿಲ್ಲ. ಅವನು ವಿಧಿಬದ್ಧವಾಗಿ ಮದುವೆಯಾಗಿ ಒಬ್ಬ ಇದನ್ನು ಪಡೆದ, ಬೇರೆ ಸನ್ಯಾಸ ಇದು ಇವನ ಜೊತೆ ಮಾತನಾಡ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ, ಅವನು ಹೇಳ್ತಾನೆ, ಅತ್ರಾಪಿ ದಂಪತೀನಾಂಚ ಸುಖಾಯ ಅನ್ಯಾಪನು ಇತ್ಯೇತದಾತ್ಮನ ಸ್ವಾರ್ಥಂ ಸಂತಂ ವಿಸ್ಮೃತ್ಯ ವೈಪುಮಾನ್. ತನ್ನ ನಿಜವಾದ ಆನಂದವನ್ನು ಮರೆತು, ತನ್ನ ನಿಜವಾದ ಆನಂದದ ಮೂಲವನ್ನು ಮರೆತು ಅವನು ಮುಂದುವರಿಯುತ್ತಾನೆ. ಅದಕ್ಕೆ ನಾನು ಸನ್ಯಾಸಾಶ್ರಮವನ್ನು ಪಡೆದೆ. ಜಲಂ ತದುದ್ಭವೈಶ್ಚನ್ನಂ ಹಿತ್ವಾಗ್ನೋ ಜಲಕಾಮ್ಯಯ ಮೃಗತೃಷ್ಣಾಂ ಉಪಾಧಾವೇತ್ ತಥಾ ಅನ್ಯತ್ರ ಅರ್ಥದೃಕ್ ಸ್ವತಃ. ಜಲಂ ತದುದ್ಭವೈಶ್ಚನ್ನಂ, ನೀರು ಭೂಮಿಯ ಅಡಿಯಲ್ಲಿ ಅಡಗಿರುತ್ತೆ, ಅದನ್ನು ಬಿಟ್ಟು ತದುದ್ಭವೈಹಿ ಛನ್ನಂ ಜಲಂ ವಿಸ್ಮೃತ್ಯ, ಅದನ್ನು ಬಿಟ್ಟು ಬೇರೆ ಕಡೆ ನೀರು ಹುಡುಕಿದ್ರೆ ಯಾವ ರೀತಿ ಪ್ರಯತ್ನವೋ ಆ ರೀತಿ ತನ್ನ ಒಳಗಡೆ ಇರುವ ಸುಖವನ್ನು ಮರೆತು ಬೇರೆ ಕಡೆ ಹೋಗ್ತಾನೆ ಅಂತ ನನಗನ್ನಿಸಿತು. ಅದರಿಂದಾಗಿ ನಾನು ಸನ್ಯಾಸಾಶ್ರಮವನ್ನು ತೆಗೆದುಕೊಂಡೆ. ಹೀಗೆ ಹೇಳ್ತಾನೆ. ಒಬ್ಬ ಸಫಲ ಸನ್ಯಾಸಿಯ ನೋಟಗಳು, ಆ ಸನ್ಯಾಸ ತೆಗೆದುಕೊಳ್ಳಿಕ್ಕೇನು ಕಾರಣ ಇತ್ಯಾದಿಗಳನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ನಾಳೆ ಮತ್ತೆ ಯಥಾ ಪ್ರಕಾರ ಮುಂದುವರಿಯುತ್ತೆ. ಇವತ್ತು ಎರಡೂ ಇದೆ, ಹರಿವಂಶವೂ ಇದೆ, ವಿರಾಟ ಪರ್ವವೂ ಇದೆ. ಕೃಷ್ಣಾರ್ಪಣಮಸ್ತು.